ಒಂದು ಶಿಕಾರಿಯ ಕಥೆ ಚಿತ್ರದ ಮೂಲಕ ನಾಯಕ ನಟನಾಗಿ ಪ್ರಮೋಷನ್ ಪಡೆದಿದ್ದಂತಹ ಪ್ರಮೋದ್ ಶೆಟ್ಟಿ ಅವರು ಇದೀಗ ಶಭಾಷ್ ಬಡ್ಡಿ ಮಗ್ನೆ ಅಂತ ಹೇಳಕ್ ಹೊರಟಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಗೆ ಮಾತುಕತೆಗೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮನ್ನು ನಾವು ಸಹ ಕಲಾವಿದನಾಗಿ ನೋಡಿದ್ದೀವಿ. ತುಂಬ ಸಿನಿಮಾಗಳಲ್ಲಿ ನಗಿಸಿದ್ದೀರಾ, ನಿಮ್ಮ ರಗಡ್ ಲುಕ್ಕಿನಿಂದ ಆ ಒಂದು ಜನರನ್ನು ರಂಜಿಸಿದ್ದೀರಾ. ಬಟ್ ಒಬ್ಬ ನಾಯಕ ನಟನಾಗಿ ನಿಮ್ಮನ್ನು ನೋಡೋ ರೀತಿನೇ ಬೇರೆ. ನಿಮ್ಮನ್ನು ನೀವು ನಾಯಕ ನಟನಾಗಿ ನೋಡಿದಾಗ ನಿಮಗೆ ಏನನ್ಸುತ್ತೆ ಅಂತ? ಮೊದಲು ಭಯ ಆಗ್ತಿತ್ತು, ಈಗ ಸ್ವಲ್ಪ ಅಭ್ಯಾಸ ಆಗಿದೆ. ಅಂದರೆ ನಾಯಕ ನಟನಾಗಿ ನಟನೆಯಲ್ಲಿ ಏನೂ ದೊಡ್ಡ ವ್ಯತ್ಯಾಸ ಆಗಲ್ಲ. ಸಹ ಕಲಾವಿದ ಆಗಲಿ ನಾಯಕ ನಟ ಆಗಲಿ ನಟನೆಗೆ ಅಷ್ಟೇ ಶ್ರಮ ಹಾಕಬೇಕಾಗತ್ತೆ. ಬಟ್ ಇಲ್ಲಿ ಅಡಿಷ್ನಲ್ ಒಂದಿಷ್ಟು ಜವಾಬ್ದಾರಿಗಳಿರುತ್ತೆ. ಆ ಸಿನಿಮಾ ಗೆಲ್ಲಲೇಬೇಕು, ಆ ಸಿನಿಮಾದ ನಿರ್ಮಾಪಕ ಗೆಲ್ಲಬೇಕು, ಆ ಸಿನಿಮಾದ ನಿರ್ದೇಶಕ ಗೆಲ್ಲಬೇಕು. ಸೊ ಹಾಗಾಗಿ ಆ ಸಿನಿಮಾನ ಗೆಲ್ಲಿಸುವಂಥ ಇನ್ನೊಂದಿಷ್ಟು ಎಕ್ಸ್ಟ್ರಾ ಪ್ರಮೋಷನ್ಸ್ ಆಗಿರ್ಬೋದು, ಬೇರೆ ರೀತಿಯಲ್ಲಾಗಿರ್ಬೋದು, ಒಬ್ಬ ನಾಯಕ ನಿಲ್ಲಲೇಬೇಕಾಗತ್ತೆ. ಆ ಥರದಲ್ಲಿ ನನ್ನ ಪ್ರಕಾರ ನಾಯಕ ನಟನಾಗಿ ಒಂದು ಜವಾಬ್ದಾರಿ ಹೆಚ್ಚುತ್ತೆ. ಬಿಟ್ಟರೆ ಒಬ್ಬ ನಟನಾಗಿ ನನಗೆ ಯಾವುದೂ ವ್ಯತ್ಯಾಸ ಕಾಣಿಸಲಿಲ್ಲ. ಯಾಕಂದರೆ ಸಣ್ಣ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ಎಫರ್ಟ್ ಅಷ್ಟೇ ಇರುತ್ತೆ, ನಂಬರ್ ಆಫ್ ಡೇಸ್ ಜಾಸ್ತಿ ಆಗುತ್ತೆ. ಹೊಸ ಅಂದರೆ ಈಗ ನೋಡಿ, ಈ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸಾಂಗ್ಸ್ ಎಲ್ಲ ಮಾಡಿ ಅಭ್ಯಾಸನೇ ಇಲ್ಲ. ಆ ಥರದ್ದೇನೋ ಮಾಡೋಕ್ಕೆ ಸಿಗುತ್ತೆ ಇದರಲ್ಲಿ, ಆ ಥರದ್ದೇನೋ ಒಂದು ಹೊಸ ಕಲಿಯೋಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಈ ವಿಚಾರನೇ ಹೇಳ್ತೀನಿ. ಒಂದು ಸಾಂಗ್ ರಿಲೀಸ್ ಆಗಿದೆ, ಒಳ್ಳೆ ವ್ಯೂಸ್ ಕೂಡ ಅದು ಪಡ್ಕೊಂಡಿದೆ. ಅದರಲ್ಲಿ ಒಂದಿಷ್ಟು ರೊಮ್ಯಾಂಟಿಕ್ ಸೀನ್ಗಳಿದೆ. ಅವು ಮೇಲೆತ್ತ ಲಿಫ್ಟ್ ಮಾಡೋದಾಗಿರ್ಬೋದು, ಒಂದಿಷ್ಟು ಸೀನ್ಗಳನ್ನು ನಾನು ಅಬ್ಸರ್ವ್ ಮಾಡಿದೆ. ಪ್ರಮೋದ್ ಶೆಟ್ಟಿ ಅವರು ರಿಲೀಸ್ ಆದಮೇಲೆ, ಆ ಸಾಂಗ್ ರಿಲೀಸ್ ಆದಮೇಲೆ ಅದನ್ನು ಎಷ್ಟು ಎಂಜಾಯ್ ಮಾಡಿದ್ರಿ? ನಿಮ್ಮ ವೈಫ್ ಏನಂದ್ರು ಅಂತ? ತುಂಬ ಭಯ ಆಯಿತು ನನಗೆ ಗೊತ್ತಿರಲಿಲ್ಲ ಇಷ್ಟು ರೊಮ್ಯಾಂಟಿಕ್ ಆಗಿ ಬರುತ್ತೆ ಆ ಸಾಂಗು ಅಂತ. ವೈಫ್ ನೋಡಿದ್ಲು, ಅಂದರೆ ಎಲ್ಲರೂ ರೇಗಿಸ್ತಿದ್ರು, ನೀನು ನೋಡ್ಬೇಡ ಆ ಸಾಂಗ್ನ ಅಂತ. ಅವಳು ನೋಡಿದ್ಮೇಲೆ ಫಸ್ಟ್ ರಿಯಾಕ್ಷನ್ ವಾಸ್, ಬೇಕಿತ್ತ ನಿಮ್ಗಿದೆಲ್ಲ? ಎಷ್ಟು ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ರಿ, ಇದೆಲ್ಲ ಬೇಕಿತ್ತ ಅನ್ನೋ ಥರ. ಬಟ್ ಆಫ್ಟರ್ ಸಮ್ ಟೈಮ್, ಅಂದರೆ ಆ ರಿಲ್ಯಾಕ್ಸ್ ಎಲ್ಲ ಆದಮೇಲೆ ನಾನು ಕೇಳಿದೆ, ಅಂದರೆ ತುಂಬ ಅಸಹ್ಯವಾಗಿ ಕಾಣಿಸ್ತಿದ್ಯಾ, ಅಕಸ್ಮಾತ್ ಮಾಡಬಾರ್ದಾಗಿತ್ತಾ, ಹಂಗೇನಾದ್ರು ಅನ್ನಿಸ್ತಿದ್ಯಾ ನಿಮಗೆ ಅಂತ. ಶಿ ವಾಸ್ ಲೈಕ್, ಅವಳು ಆರ್ಟಿಸ್ಟ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಇಲ್ಲ, ಅಸಹ್ಯವಾಗೆಲ್ಲ ಏನೂ ಕಾಣಿಸ್ತಿಲ್ಲ. ಬಟ್ ಗೊತ್ತಾಗ್ತಿದೆ ನೀವು ಅಲ್ಲಲ್ಲಿ ಅನ್ಕಂಫರ್ಟಬಲ್ ಆಗಿರೋದು ತುಂಬ ಎವಿಡೆಂಟಾಗಿ ಕಾಣ್ತಿದೆ, ನಮಗಂತೂ ಕಾಣ್ತಿದೆ, ನಿಮ್ಮ ಜೊತೆಲಿರೋರಿಗೆ ಅಂತ. ಬಟ್ ಅದರ್ ದ್ಯಾನ್ ದಟ್, ನಾನು ಹೊರಗಡೆ ಪ್ರಪಂಚದಲ್ಲಿ ನಾನು ಸುತ್ತಾಡ್ತಾ, ನಾನು ಬೇರೆ ಶೂಟಿಂಗ್ಗಳಿಗೆ ಹೋದಾಗ ಅಲ್ಲಿ ಮಾತಾಡಿದಂಥ ಆರ್ಟಿಸ್ಟ್ಗಳು ಅಥವಾ ಬೇರೆ ಯಾರಾದರೂ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಶೆಟ್ರೆ, ತಲೆನೇ ಕೆಡ್ಸ್ಕೊಬಿಡಿ, ನಿಮ್ಮನ್ನು ಈ ಥರ ನೋಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ, ಬಟ್ ಮಜಾ ಬರ್ತಾ ಇದೆ, ಸಕ್ಕತ್ತಾಗಿ ಕಾಣ್ತಾ ಇದ್ದೀರಾ, ರವಿ ಮಮನ್ ಥರ ಎಲ್ಲ ರೊಮ್ಯಾನ್ಸ್ ಮಾಡಿಬಿಟ್ಟಿದ್ದೀರಾ ನೀವು ಅಂತೆಲ್ಲ ರೇಗಿಸಿದ್ರು ಕೆಲವರು. ಆ್ಯಂಡ್ ನಮ್ಮ ಯೂಶಲ್ ಗ್ಯಾಂಗ್ ಗೊತ್ತಲ್ಲ, ರಿಷಬ್ ಆಗಿರ್ಬೋದು, ಶೀತಲ್ ಆಗಿರ್ಬೋದು, ಎಲ್ಲರೂ. ಶೀತಲ್ ಅಂತೂ, ಪ್ರಮೋದ್ ಅಣ್ಣ ಇದನ್ನು ಏನೇನು ಮಾಡಿದ್ರಿ ನೀವು, ಹಿಂಗೆಲ್ಲ ರೊಮ್ಯಾನ್ಸ್ ಎಲ್ಲ ಮಾಡಿಬಿಟ್ಟಿದ್ದೀರಾ ಆನ್ ಸ್ಕ್ರೀನು ಅಂತೆಲ್ಲ. ಬಟ್ ಆಫ್ಟರ್ ದಟ್ ಒಂದು 4 ಸರಿ ಕಾಲು ಎಳೆದ್ಮೇಲೆ ಮತ್ತೆ ತಿರ್ಗಿ ಅವ್ರದ್ದೆಲ್ಲ ರಿಯಾಕ್ಷನ್ ಹಾಗೆ ಇತ್ತು. ಹೊಸದಾಗಿ ನಿಮ್ಮನ್ನು ನೋಡೋಕ್ಕೆ ಸಿಗ್ತಾ ಇದೆ ಶೆಟ್ರೆ, ಏನೋ ಒಂದು ಟ್ರೈ ಮಾಡ್ತಾಯಿದ್ರೆ ಒಳ್ಳೇದು. ಎಲ್ಲದನ್ನೂ ಟ್ರೈ ಮಾಡಬೇಕು, ಯಾವ್ದು ಬೇಕು ಯಾವ್ದು ಬೇಡ ಅಂತ ಗೊತ್ತಾಗೋಕ್ಕೆ ಅಟ್ಲೀಸ್ಟ್ ಮಾಡಬೇಕಲ್ಲ. ಸೊ ಆ ಒಂದು ಹೆಜ್ಜೆ ಇಟ್ಟಿದ್ರೆ ಒಳ್ಳೇದು ಅಂತ. ಶಭಾಷ್ ಅಂತ ಯಾರು ಹೇಳಿದ್ರು ಸರ್ ಈ ಸಾಂಗ್ ನೋಡಿದ ಮೇಲೆ? ನನ್ನ ಫ್ರೆಂಡ್ಸ್ ಹೇಳಿದ್ರು ಸುಮಾರು ಜನ ಶಭಾಷ್ ಅಂತ. ಬಟ್ ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು, ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಥಿಯೇಟ್ರ್ ಅವ್ರು ಆಗಿರ್ಬೋದು, ಅವ್ರುಗಳೆಲ್ಲ ಶಭಾಷ್ ಅಂದರು. ಇವ್ರುಗಳು ನನ್ನ ಯೂಶಲ್ ಗ್ಯಾಂಗ್ ಏನಿದೆ, ಇವರೆಲ್ಲರೂ ಪ್ರಯತ್ನ ಚೆನ್ನಾಗಿದೆ, ಇನ್ನೂ ನೀನು ಕಾನ್ಫಿಡೆಂಟ್ ಆಗಬೇಕದ್ರ ಬಗ್ಗೆ ಅಂತಂದರು. ಸರ್, ನನಗೊಂದು ಡೌಟ್ ಇದೆ, ನೀವು ಕಾಕಿಯನ್ನು ಬಿಡ್ತಾ ಇಲ್ವಾ ಅಥವಾ ಕಾಕಿ ನಿಮ್ಮನ್ನು ಬಿಡ್ತಾ ಇಲ್ವಾ ಅಂತ? ಈ ಫಿಲಮಲ್ಲಿ ಒಂದು ಡೈಲಾಗ್ ಇದೆ, ನಮ್ಮ ಮುತ್ತಾತನ ಕೋಲ್ತಾತ ಅವತ್ತು ಒಂದು ಬೀಜ ಬಿತ್ತಿದ್ರು, ಅವತ್ತಿಂದ ಇವತ್ತರೆಗೂ ನಮ್ಮೆಲ್ಲರ ಮೈಮೇಲೆ ನಾವೆಲ್ಲರೂ ಕಾಕಿ ಹಾಕ್ಕೊಂಡೇ ಹುಟ್ಟುತ್ತಾ ಇದ್ದೀವಿ ಅಂತ. ಸೊ ಆ ಡೈಲಾಗ್ ತುಂಬ ಸೂಟೇಬಲ್ ಅನಿಸುತ್ತೆ ನನಗೆ. ಆ್ಯಂಡ್ ನಾನು ಮುಂಚೆನೂ ರಿಯಾಕ್ಟ್ ಮಾಡ್ದಂಗೆ ನಿಮ್ಗೆಲ್ರಿಗೂ ಸುಮಾರಷ್ಟು ಸಿನಿಮಾ ವೆರಿ ಕಾಮನ್ ಪೊಲೀಸ್ ಆಫೀಸರ್ ಅಂದಾಗ ನಾನು ರಿಜೆಕ್ಟ್ ಮಾಡಿರೋದಿದೆ. ಸೊ ಇದು ಕಾಮನ್ ಪೊಲೀಸ್ ಆಫೀಸರ್ ಅಲ್ಲ. ನಿಮ್ಗೆ ಹೆಂಗೆ ಲಾಫಿಂಗ್ ಬುದ್ಧದಲ್ಲಿ ಒಬ್ಬ ಇನ್ನೋಸೆಂಟ್ ಪೊಲೀಸ್ ಆಫೀಸರ್ ಕಾಣ್ತಾನೆ, ಇದರಲ್ಲಿ ತುಂಬ ಲೇಸಿಯೆಸ್ಟ್ ಫೆಲೋ ಇವನಷ್ಟು ಸೋಂಬೇರಿ ಇನ್ನೊಬ್ಬ ಇಲ್ಲ. ಆ ಥರದ್ದು ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ ಸೋಂಬೇರಿ ಆದವನು ಒಂದು ಕೇಸನ್ನು ಸಾಲ್ವ್ ಮಾಡಿದ್ರೆ ಎಲ್ರಿಗೂ ಹೇಗೆ ಆಶ್ಚರ್ಯ ಆಗುತ್ತೆ, ಆ ಥರದಲ್ಲಿ ಒಂದು ಆಶ್ಚರ್ಯ ಆಗುವಂಥ ಶಭಾಷ್ ಬಡ್ಡಿ ಮಗ ಇದು. ಸರ್, ಈಗ ಕಾಕಿ ಹಾಕಿ ವಿಲನ್ ಗೆಟಪ್ಪನ್ನು ನಾವು ನೋಡಿದ್ದೀವಿ, ಕಾಕಿ ಹಾಕಿ ಎನ್ಕ್ವೈರಿ ಮಾಡುವಂಥ ಒಂದು ಪಾತ್ರ ನೋಡಿದ್ದೀರಿ. ಬಟ್ ಸೋಂಬೇರಿ ಆಗಿರೋ ಲೇಜಿ ಪೊಲೀಸನ್ನು ನಾವು ಸಾಮಾನ್ಯವಾಗಿ ರೇರ್ ನೋಡುವಂಥದ್ದು. ಈ ಪಾತ್ರ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ, ಯಾಕಂದರೆ ಅದು ಮೆಸೇಜ್ ಹೋಗಬೇಕಾದ್ರೂ ಕೂಡ ಅಷ್ಟೇ ಕೇರ್ಫುಲ್ ಆಗಿ ಹೋಗಬೇಕು. ಸ್ವಲ್ಪ ಎಡವಿದ್ರೂ ಕೂಡ ಅದು ಪಾತ್ರಕ್ಕಾಗಿರ್ಬೋದು, ಹೆಸರಿಗಾಗಿ ಚ್ಯುತಿ ತರುವಂಥ ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇವನು ಲೇಜಿ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ನ ಕ್ಲೈಮ್ಯಾಕ್ಸ್ ತನಕ ಸಿನಿಮಾ ನೋಡಿದಾಗ ಜನಕ್ಕೆ ಅರ್ಥ ಆಗುತ್ತೆ. ಅಂದರೆ ಇವನು ಇಷ್ಟು ಲೇಜಿ ಆಗಿದ್ದವನು ಹೆಂಗೆ, ಅಂದರೆ ಹೀ ಈಸ್ ಆ್ಯಕ್ಚುಲಿ ಬ್ರಿಲಿಯಂಟ್. ಅವ್ನು ಕಾಣಿಸ್ಕೋತಾ ಇರೋದು ಎಲ್ರಿಗೂ, ಅವ್ನು ಪೋಟ್ರೆ ಆಗ್ತಿರೋದು ಅವನು ಒಬ್ಬ ಸೋಂಬೇರಿ, ಅವನು ಹೊಸದಾಗಿ ಮದುವೆ ಆಗಿದ್ದಾನೆ, ಸ್ಟೇಷನಲ್ಲಿರೋದಕ್ಕಿಂತ ಮನೇಲೇ ಜಾಸ್ತಿ ಇರ್ತಾನೆ, ಹೆಂಡತಿ ಜೊತೆನೇ ಜಾಸ್ತಿ ಇರ್ತಾನೆ.
ಈ ಥರದ್ದು ಪೋಟ್ರೆ ಆಗ್ತಿರುತ್ತೆ ಎಲ್ಲರಿಗೂ. ಬಟ್ ಇವೊಂದು ಒಂದು ಸೈಲೆಂಟ್ ಇನ್ವೆಸ್ಟಿಗೇಷನ್ ನಡೀತಾನೆ ಇರುತ್ತೆ. ಇವನು ಇನ್ವೆಸ್ಟಿಗೇಷನ್ ಪ್ಯಾಟ್ರನ್ನಲ್ಲೂ ಅಷ್ಟೇ, ಇವನು ಇನ್ವೆಸ್ಟಿಗೇಷನ್ ಹೋದಾಗಲೂ ತಮಾಷೆನೇ ಮಾಡ್ತಿರ್ತಾನೆ. ಅಲ್ಲೇನೋ ಸಾರ್ ಇಲ್ಲೊಂಚೂರು ರಕ್ತ ಬಿದ್ದಿದೆ ಸಾರ್ ಅಂತಂದರೆ, ಯಾರೋ ಎಲೆ ಎಡ್ಕೆ ಹಾಕೊಂಡು ಹೋಗ್ದಿರೋದನ್ನ ರಕ್ತ ಅಂತ್ಯ, ನಿನ್ನ ಮುಖಕ್ಕೆ ಎಲೆ ಎಡ್ಕೆ ಹಾಕೊಂಡು ಹೋಗಿಬೇಕು ಅವಾಗ ಗೊತ್ತಾಗತ್ತೆ ನಿಂಗೆ ಅಂತ. ಈ ಥರದ್ದೇ ಡೈಲಾಗ್ಸು. ಸೊ ನೋಡೋ ಆಡಿಯನ್ಸ್ಗಾಗಿರ್ಬೋದು, ಜೊತೆಲಿ ಕೆಲಸ ಮಾಡೋ ಕಾನ್ಸ್ಟೇಬಲ್ಸ್ಗಾಗಿರ್ಬೋದು, ಅವ್ರ ಜನರಿಗಾಗಿರ್ಬೋದು, ಇವ್ನು ಎಂಥ ಸೋಂಬೇರಿಗರು, ಇವನು ಈ ಕೇಸನ್ನು ಸಾಲ್ವ್ ಮಾಡ್ತಾನೆ ಅನ್ನೋ ಥರನೇ ಇರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅವನು ಅದನ್ನು ಅಲ್ಲಿ ಏನು ನೋಡಿರ್ತಾನೆ ಅದನ್ನು ಅವ್ನು ಮೈಂಡಲ್ಲಿ ಅದನ್ನು ಓಡಿಸ್ತಾ ಇರ್ತಾನೆ. ಆ ಪ್ರೂಫ್ಗಳು ಏನು ಸಿಗುತ್ತೆ, ಅಥವಾ ಅವನು ಯಾರ್ಯಾರನ್ನ ಮೀಟ್ ಮಾಡ್ತಾನೆ, ಯಾರು ಏನು ಕತೆ ಹೇಳ್ತಾರೆ, ಇದೆಲ್ಲವೂ ಇವನ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಅಷ್ಟು ಬ್ರಿಲಿಯಂಟಾಗಿ ಅದನ್ನು ಸಾಲ್ವ್ ಮಾಡ್ತಾನೆ ಕೂಡ ಅವನು. ಸರ್, ಈಗ ಒಂದು ವಿಚಾರ, ನೀವು ಸಿನಿಮಾ ನಿಮ್ಮದೇ ಪ್ರೊಡಕ್ಷನ್ ಹೌಸ್ ಇದೆ, ನೀವೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ. ಸೊ ಇನ್ನೊಂದು ಕಡೆ ಈಗಿನ ಒಂದು ಸಿಚುವೇಶನ್ ನಿಮ್ಗೆ ಗೊತ್ತಿರ್ಬೋದು, ವಾರಕ್ಕೆ 10-12 ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಏನಾಗ್ತಾ ಇದೆ, ಥಿಯೇಟರ್ಗೆ ಜನ ಬರ್ತಾ ಇಲ್ಲ, ಸಿನಿಮಾ ಸೇಲ್ ಆಗ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ. ಸೊ ಒಬ್ಬ ನಾಯಕನಾಗಿ, ನಿರ್ಮಾಪಕನಾಗಿ, ಜೊತೆಗೆ ಸಿನಿಮಾದ ಬಗ್ಗೆ ಒಂದು ಅರಿವಿರೋದ್ರಿಂದ ನೀವು ಈ ಸಿನಿಮಾವನ್ನು ಎಷ್ಟು ಸೇಫ್ ಮಟ್ಟಕ್ಕೆ ತಂದಿದ್ದೀರಾ ಅಂತ? ಇನ್ನೂ ಬಿಸ್ನೆಸ್ ಯಾವುದೂ ಕ್ರ್ಯಾಕ್ ಮಾಡಿಲ್ಲ, ಬಟ್ ಎಲ್ಲ ಕಡೆನೂ ಕಳಿಸಿದ್ದೀವಿ. ಅಂದರೆ ಅದರ್ ಲ್ಯಾಂಗ್ವೇಜಸ್ ಡಬ್ಬಿಂಗ್ ಆಗಿರ್ಬೋದು, ಕನ್ನಡದ ಸ್ಯಾಟಲೈಟ್ ಡಿಜಿಟಲ್ಗಾಗಿರ್ಬೋದು, ಎಲ್ಲವ್ರಿಗೂ ಅಪ್ರೋಚ್ ಅಂತೂ ಮಾಡಿದ್ದೀವಿ. ಕೆಲವೊಂದು ಬಿಫೋರ್ ರಿಲೀಸೇ ಬಿಸ್ನೆಸ್ ಆಗೋದಿರುತ್ತೆ, ಕೆಲವೊಂದು ಆಫ್ಟರ್ ರಿಲೀಸ್ ರಿಸಲ್ಟ್ ನೋಡ್ಕೊಂಡು ಆಗುವಂಥದ್ದಿರುತ್ತೆ. ಆ್ಯಂಡ್ ನಾನು ತುಂಬ ಜನಕ್ಕೆ ಪ್ರಶ್ನೆ ಮಾಡಿದ್ದೀನಿ ಕೂಡ ಇದನ್ನು. ಸೊ ಇದನ್ನು ನಾನು ಕೂಡ ಇಂಪ್ಲಿಮೆಂಟ್ ಮಾಡ್ಕೋತೀನಿ. ಅಂದರೆ ಮುಂಚೆಯಿಂದಾನು ನಾವೆಲ್ಲರೂ ಸಿನಿಮಾ ಮಾಡ್ತಾ ಇದ್ದಿದ್ದು ಥಿಯೇಟ್ರಿಗೆ ಅಂತಾನೆ. ಸೊ ಥಿಯೇಟ್ರಿಗೆ ಸಿನಿಮಾ ಮಾಡೋಣ ಇವಾಗಲೂ. ಈಗ ಯಾಕೆ OTTನ ನಂಬ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀರಾ? ಯಾಕೆ ನೀವು ಸ್ಯಾಟಲೈಟ್ನ ನಂಬ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀರಾ? ಅಯ್ಯೋ TV ಚಾನಲ್ ಅವ್ರು ನಮ್ಮ ಪಿಕ್ಚರೇ ತೊಗೊಂಡಿಲ್ಲ, ಅವ್ರು ಯಾಕೆ ತೊಗೋಬೇಕು? OTT ಅವ್ರು ತೊಗೊಂಡಿಲ್ಲ, ಅವ್ರು ಯಾಕೆ ತೊಗೋಬೇಕು? ಥಿಯೇಟ್ರಿಗೆ ಮಾಡೋಣ ಸಿನಿಮಾನ. ಸೊ ಏನಾಗ್ತಾಯಿದೆ, ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ತಿದೆ ಎಲ್ಲರಿಗೂ. ನಾವು ಫಸ್ಟು OTTಗೆ ಈ ಥರದ ಸಿನಿಮಾ ನೋಡ್ತಾರೆ ಜನ, ಸೊ ನಾವು OTTಗೆ ಮಾಡ್ಬೋಣ. OTTಗೆ ತಗೊಳ್ಳೋದೇ ಇಲ್ಲ ಅವರು. ಸೊ ನೀವು ಮಾಡಿ ಏನು ಪ್ರಯೋಜನ? ಸೊ ಬಿ ಫ್ರ್ಯಾಂಕ್ ದಟ್ ನಾನು ಥಿಯೇಟ್ರಿಗೆ ಸಿನಿಮಾ ಮಾಡ್ತೀನಿ. ಅಲ್ಲಿ ಹಿಟ್ಟಾದರೆ ಸ್ಯಾಟಲೈಟು ತೊಗೋತಾರೆ, ಡಿಜಿಟಲ್ಲೂ ತೊಗೋತಾರೆ. ಸೊ ನನ್ನ ಟಾರ್ಗೆಟ್ ಥಿಯೇಟ್ರ್ ಇರಲಿ ಅಂತ. ಸೊ ನಾನು ಪ್ರೊಡಕ್ಷನ್ ಮಾಡ್ಬೇಕಾದ್ರೂ ನನ್ನ ಡೈರೆಕ್ಟ್ರಿಗೂ ನಾನು ಇದನ್ನೇ ಹೇಳಿರೋದು, ಥಿಯೇಟ್ರ್ ಕಾನ್ಸಂಟ್ರೇಟ್ ಮಾಡಿ, ನಮ್ಗೆ OTTನೂ ಬೇಡ, ಸ್ಯಾಟಲೈಟು ಬೇಡ, ಥಿಯೇಟ್ರ್ ಓಡ್ತಾ ಆಮೇಲೆ ಅವರಾಗೆ ಬರ್ತಾರೆ. ಡಿಮ್ಯಾಂಡ್ ಇರುತ್ತೆ ನಮಗೆ, ನಾವಾಗೆ ಅವ್ರ ಹತ್ರ ಹೋಗಿ ಭಿಕ್ಷೆ ಬಿಡೋದಕ್ಕಿಂತ ಅವರಾಗಿ ನಮ್ಮ ಹತ್ರ ಬರಲಿ, ಅವಾಗ ಒಂದು ಬಿಸ್ನೆಸ್ ಅಂತ ಆಗುತ್ತೆ. ಈ ಥರದ್ದನ್ನು ಹೇಳ್ತೀನಿ ನಾನು ಯೂಶ್ವಲಿ. ಸೊ ಕ್ವಾಲಿಟಿ ಆಫ್ ಫಿಲಮ್ ಮೇಕಿಂಗ್, ನಂಬರ್ಸ್ ಎಲ್ಲ ಬೇಕಾಗಿರೋದು ನಮಗೆ, ಕ್ವಾಲಿಟಿ ಬೇಕು. ಇವತ್ತೇನಾಗ್ತಿದೆ, ನನ್ನ ಹತ್ರನೇ ತುಂಬ ಜನ ಅಪ್ರೋಚ್ ಮಾಡೋಕ್ಕೆ ಬರ್ತಾರೆ, ಹೊಸ ಹುಡುಗರು. ಏನು ಎಕ್ಸ್ಪೀರಿಯೆನ್ಸ್ ಇದೆ, ಶಾರ್ಟ್ ಫಿಲಮ್ ಮಾಡಿದ್ದೀರಾ, ಅಥವಾ ಸಿನಿಮಾದಲ್ಲಿ ಏನಾದ್ರು ಯಾವುದಾದ್ರು ಸ್ಕೂಲಲ್ಲಿ ಓದಿದ್ದೀರಾ, ನಿಮ್ದೇನಿದೆ ಬ್ಯಾಕ್ಗ್ರೌಂಡ್ ಕೊಡಿ ಅಂದರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಸರ್ ನಂಗೆ ಸಿನಿಮಾ ಮಾಡಬೇಕು ಅಂತ ಇಷ್ಟ ಸರ್, ಅದಕ್ಕೆ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ನಿಮ್ಗಲ್ಲಿ ನಾನು ಎಷ್ಟೋ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರೋದ್ರಲ್ಲಿ ಅಲ್ಲಿ ಹೋದ್ಮೇಲೆ ಡೈರೆಕ್ಟ್ರಿಗೆ ಆ್ಯಕ್ಷನ್ ಕಟ್ ಅನ್ನೋಕ್ಕೂ ಬರೋಲ್ಲ. ಆ ಥರದ ಸಿನಿಮಾಗಳು ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ಕೆಲವೊಂದು ಡೈರೆಕ್ಟರ್ಗಳಿಗೆ ಆ್ಯಂಗಲ್ಲು ಅಥವಾ ಫ್ರೇಮು, ಬ್ಲಾಕಿಂಗು, ಆ ಗ್ರಾಫು ಏನೂ ಗೊತ್ತಿರಲ್ಲ. ಸೊ ನಾನು ಹೇಳೋದು ಪ್ರೊಡ್ಯೂಸರ್ಗಳದ್ದು ತಪ್ಪಿದೆ. ಯಾರು ಎಕ್ಸ್ಪೀರಿಯನ್ಸ್ ಕೇಳ್ಬಿಟ್ಟು ಪ್ರೊಡ್ಯೂಸ್ ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ಒಂದು ಶಾರ್ಟ್ ಫಿಲಮ್ ಮಾಡ್ಕೊಂಬ, ಅವನಿಗೇನು ಲಕ್ಷಾಂತರ ರೂಪಾಯಿ ಖರ್ಚಾಗಲ್ಲ. ಕಾನ್ಸೆಪ್ಟು ತಲೆಯಲ್ಲಿದ್ದರೆ ಒಂದು ಸಣ್ಣ ಮೊಬೈಲ್ ಫೋನಲ್ಲಿ ಕೂಡ ಇವತ್ತು ಶಾರ್ಟ್ ಫಿಲ್ಮ್ ಶೂಟ್ ಮಾಡ್ಕೊಂಬರ್ಬೋದು. ಸೊ ಒಂದು ಕೆಲಸ ಮಾಡ್ಕೊ, ಇಲ್ಲ ಅದೇ ಸಿನಿಮಾ ಸಬ್ಜೆಕ್ಟ್ ತೊಗೊಂಬಂದ, ಇದರದ್ದೇ ಒಂದು ಸೀನನ್ನು ನೀನು ಶೂಟ್ ಮಾಡ್ಕೊಂಬ, ಯಾರು ಬೇಕಾದ್ರೆ ಆರ್ಟಿಸ್ಟ್ ಇಟ್ಕೊಂಡು ಶೂಟ್ ಮಾಡ್ಕೊಂಬ, ಅದನ್ನು ನೋಡ್ಬಿಟ್ಟು ನಾನು ಪ್ರೊಡ್ಯೂಸ್ ಮಾಡ್ತೀನಿ. ಇದನ್ನು ಯಾರೂ ಮಾಡ್ತಿಲ್ಲ. ಸೊ ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಆಗ್ತಿದೆ ಬಿಟ್ಟರೆ ಕ್ವಾಲಿಟಿ ಫಿಲ್ಮ್ಸ್ ಜಾಸ್ತಿ ಆಗ್ತಿಲ್ಲ. ನಾವು ಅದ್ರ ಮೇಲೆ ಕೆಲಸ ಮಾಡಬೇಕು ಅಂತ ನನಗನ್ಸುತ್ತೆ. ಸರ್, ಎಲ್ಲೋ ಒಂದು ಕಡೆ ಹಿಂದಿನ ಕಾಲದಲ್ಲಿ ನಾವು 80s 90s ಎಲ್ಲ ಒಬ್ಸರ್ವ್ ಮಾಡಿದರೆ ಸಿನಿಮಾಗಳ ಬಗ್ಗೆ, ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ಗಳಿತ್ತು. ಆಗಿನ ಕಾಲಕ್ಕೆ ತಕ್ಕಂಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾಯಿದ್ರು. ಡೈರೆಕ್ಟ್ರುಗಳಾಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು, ಇವನ್ ಆರ್ಟಿಸ್ಟ್ಗಳು ಕೂಡ ನಟನೆ ಬಗ್ಗೆ ಆಗಿರ್ಬೋದು, ಸಿನಿಮಾ ಕತೆ ಬಗ್ಗೆ ಒಂದು ನಾಲೆಜನ್ನು ಇಟ್ಕೋತಾ ಇದ್ರು. ಬಟ್ ಈಗಿನ ಟ್ರೆಂಡು ಬದಲಾಗ್ತಿದೆಯಾ? ಅಂದರೆ ರೀಲ್ಸ್ ನೋಡಿಕೊಂಡು ಸಿನಿಮಾ ಮಾಡೋದು, ರೀಲ್ಸಲ್ಲಿರುವವ್ರನ್ನ ಸಿನಿಮಾಗೆ ತಗೊಳ್ತಾ ಇರೋದು, ಅಥವಾ ಡೈರೆಕ್ಷನ್ ಮಾಡಬೇಕು ಅನ್ನೋ ಒಂದು ನೆಪ ಇಟ್ಕೊಂಡು ಬರ್ತಾ ಇರೋವಂಥದ್ದು, ಅಥವಾ ನಾನೇನೋ ಸಿನಿಮಾ ಮಾಡಬೇಕು ಅಂತ ಪ್ರೊಡಕ್ಷನ್ಗೆ ಬರೋದು, ಈ ಥರದ್ರಿಂದ ಸಿನಿಮಾಗಳು ಎಲ್ಲೋ ಕಡೆ ಸೋಲ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ ಸರ್? ಅದನ್ನೇ ನಾನು ಹೇಳಿದ್ದು ಕೂಡ. ಅಂದರೆ ನಿಮ್ಗೆ ನಾಟ್ ಓನ್ಲಿ ಡೈರೆಕ್ಟರ್ಸ್, ಈಗ ಪ್ರೊಡ್ಯೂಸರ್ ಹೆಂಗೆ ಕೇಳಬೇಕು ಹಾಗೆ ಒಬ್ಬ ನಟನ್ನು ಕೂಡ ನೀವು ಎಕ್ಸಾಮಿನ್ ಮಾಡಬೇಕು. ಇವನು ಮುಂಚೆ ಎಲ್ಲರೂ ಆ್ಯಕ್ಟ್ ಮಾಡಿದಾನ, ಆ್ಯಕ್ಟ್ ಮಾಡಿಲ್ಲ, ಓಕೆ ಒಂದು ಆ್ಯಕ್ಟ್ ಮಾಡಿ ತೋರಿಸಿ, ಇಲ್ಲ ನಿಮ್ಮದೊಂದು ಪ್ರೊಫೈಲ್ ವೀಡಿಯೋ ಮಾಡಿ ಕಳಿಸಿ, ನೀನು ಎಂಥ ನಟ ನೋಡ್ತೀನಿ, ನಿನ್ನನ್ನು ಹಾಕೋಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತೀನಿ. ಈ ಥರ ಡಿಸಿಷನ್ಸು ಡೈರೆಕ್ಟ್ರು ತೊಗೋತಾ ಇಲ್ಲ, ಪ್ರೊಡ್ಯೂಸರು ತೊಗೋತಾ ಇಲ್ಲ. ನನಗೆ ಗೊತ್ತಿರೋ ಫ್ರೆಂಡ್ ಇದ್ದಾನೆ, ಅವನ್ನೇ ಹೀರೋ ಮಾಡೋಣ, ನನಗೆ ಗೊತ್ತಿರೋರು ಯಾರೋ ಇದ್ದಾರೆ, ಅವ್ರನ್ನೇ ವಿಲನ್ ಮಾಡೋಣ. ಸೊ ಈ ಥರದಲ್ಲಿ ಕ್ವಾಲಿಟಿ ಆಫ್ ದ ಸಿನಿಮಾನೂ ಕಳ್ಕೊತಾ ಇದ್ದೀವಿ ನಾವು. ನಾನು ಹೇಳ್ತಾ ಇರೋದು, ನಿಮ್ಗೆ ಮುಂಚೆ ಎಲ್ಲ ಮೆಸೇಜಸ್ ಕೊಡ್ತಿದ್ರಲ್ಲ, ಇವತ್ತಿಗೆ ಸೋಷಲ್ ಮೀಡಿಯಾದಲ್ಲಿ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಹೆಂಗೆ ಅಂತ ಹೇಳ್ತೀನಿ.
ಮುಂಚೆ ನೀವು ಗಾಂಧಿನಗರಕ್ಕೆ ಹುಡ್ಕೊಂಡೋಗಿ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ತೋರಿಸಿ ನಿಮ್ಮ ಫೋಟೋ ಕೊಟ್ಟು ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ನು ಅಕಸ್ಮಾತ್ ಚಾನ್ಸ್ ಕೊಟ್ಟರೆ ನಿಮ್ಗೊಂದು ಚಾನ್ಸ್ ಸಿಗೋದು. ಇವತ್ತು ಹಾಗಲ್ಲ. ಯು ಕ್ಯಾನ್ ಮೇಕ್ ಯುವರ್ ಓನ್ ವೀಡಿಯೋಸ್. ನೀವೇ ನಿಮ್ಮ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಬೋದು, ನೀವೇ ನಿಮ್ಮ ರೀಲ್ಸ್ ಮಾಡ್ಬೋದು, ನೀವೇ ನಿಮ್ಮ ಕಾನ್ಸೆಪ್ಟ್ ವೀಡಿಯೋಸನ್ನು ಮಾಡ್ಬೋದು. ಅದರಿಂದ ನಿನ್ನ ಪರ್ಫಾರ್ಮೆನ್ಸ್ ಗೊತ್ತಾಗ್ತಾ ಇದೆ ಜನಕ್ಕೆ. ಎಷ್ಟೋ ಜನ ಇವತ್ತು ನಮ್ಮ ಸಿನಿಮಾದಲ್ಲೂ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ರೀಲ್ಸ್ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾನೆ ಅವನು. ರೀಲ್ಸಲ್ಲಿ ಚೆನ್ನಾಗಿ ಮಾಡ್ತಿದ್ದಾನೆ ಅವ್ನು ಕಾನ್ಸೆಪ್ಟ್ ವೀಡಿಯೋಸ್ ಮಾಡ್ತಾನೆ, ನಾಟ್ ಇವನ್ ರೀಲ್ಸ್. ಅದು ಅವ್ನು ರೀಲ್ಸ್ ಮಾಡಲ್ಲ ಪಾಪ, ಕಾನ್ಸೆಪ್ಟ್ ವೀಡಿಯೋಸ್ ಮಾಡ್ತಾನೆ, ಕಾಮಿಡಿ ವೀಡಿಯೋಸು. ಕಾನ್ಸೆಪ್ಟ್ ವೀಡಿಯೋಸ್ ನೋಡಿದಾಗ ಇದು ಚೆನ್ನಾಗಿ ಮಾಡ್ತಾನೆ ಗುರು, ಕರ್ಕೊಳ್ಳಿ ಅವನ್ನ, ಈಸ್ ಎ ಗುಡ್ ಪರ್ಫಾರ್ಮರ್. ಅವತ್ತು ಆ ಚಾನ್ಸ್ ಇರಲಿಲ್ಲ ಯಾರಿಗೂ, ಇವತ್ತು ಆ ಚಾನ್ಸ್ ಸಿಗ್ತಾ ಇದೆ. ತುಂಬ ಜನಕ್ಕೆ ನಟರಾಗಿ ಬೆಳೆಯುವಂಥ ಆಪ್ಷನ್ ಸಿಗ್ತಾ ಇದೆ, ವಿಚ್ ಇಸ್ ವೆರಿ ಗುಡ್ ಸೈನ್ ನನ್ನ ಪ್ರಕಾರ. ತುಂಬ ಜನ ಅದರಿಂದನೇ ನಿರ್ದೇಶಕರಾಗಿ ಕೂಡ ಆಚೆ ಬರ್ತಾ ಇದ್ದಾರೆ. ಫಸ್ಟ್ ಸಿನಿಮಾ ಅವ್ರ ಫೇಲ್ಯೂರ್ ಯಾಕೆ ಆಗ್ತಾರೆ ಅಂದರೆ 10 ನಿಮಿಷದ 5 ನಿಮಿಷದ ಶಾರ್ಟ್ ವೀಡಿಯೋಸ್ ಮಾಡೋನಿಗೆ 2 ಗಂಟೆಯ ಲೆಂತಿ ಸಿನಿಮಾ ಕೊಟ್ಟಾಗ ಅವನಿಗೆ ಅದನ್ನು ಹೆಂಗೆ ಸ್ಕ್ರೀನ್ ಪ್ಲೇನ ಪ್ಲೇಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಯಾರಾದರೂ ಒಬ್ಬರು ಎಕ್ಸ್ಪೀರಿಯನ್ಸ್ಡ್ ಜೊತೆ ಅವನೊಂದು 2 ಸಿನಿಮಾ ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಆನಂತರ ಅವ್ನು ಬಂದು ಸಿನಿಮಾ ಮಾಡೋಕ್ಕೆ ಬಂದಾಗ ಆಬ್ವಿಯಸ್ಲಿ ಈ ಥರದ್ದು ಪ್ರಾಬ್ಲಮ್ಸ್ ಇರಲ್ಲ ಅಂತ ನನಗನ್ಸುತ್ತೆ. ಸರ್, ಈಗ ನಿಮ್ಮ ಸಿನಿಮಾನೇ ಶಬ್ಬಾಷ್ ಬಡ್ಡಿ ಮಗನೇ ಸಿನಿಮಾನ ನಾವು ಅಬ್ಸರ್ವ್ ಮಾಡಿದರೆ ಪ್ರೊಡ್ಯೂಸರ್ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅವರ ಹೆಸರಿಗಿಂತ ಪ್ರಮೋದ್ ಶೆಟ್ಟಿ ಅವರ ಹೆಸರು ಹೈಲೈಟಲ್ಲಿರುವಂಥದ್ದು. ನಿಮ್ಮನ್ನೇ ಜಾಸ್ತಿ ಸಿನಿಮಾಗಳಲ್ಲಿ ನೋಡಿರೋದ್ರಿಂದ ಸಿನಿಮಾ ಸೋಲಿ ಗೆಲ್ಲಿ ಜವಾಬ್ದಾರಿ ನಿಮ್ಮ ಮೇಲೇ ಇರುತ್ತೆ. ಸೊ ನೀವೊಬ್ಬ ನಟನಾಗಿ ಅಲ್ಲದೆ ಪ್ರೊಡಕ್ಷನ್ ಟೀಮಲ್ಲಿ ನಿಂತ್ಕೊಂಡು ಇದರ ಹಿಂದೆ ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ ಅಂತ? 100% ಜವಾಬ್ದಾರಿ ನನ್ನ ಮೇಲೆ ಜಾಸ್ತಿ ಇರುತ್ತೆ. ಯಾಕಂದರೆ ಆದರೂ ಎಲ್ಲರೂ ಹಳಬರು ಇಲ್ಲಿ. ನಾನು ಪ್ರತಿ ಸರಿ ಸಿನಿಮಾ ಮಾತಾಡ್ಬೇಕಾದ್ರೂ ಹೊಸ ತಂಡ ಅಂತ ಹೇಳ್ತಿರ್ತೀನಿ ಹೊಸೊಬ್ಬರು ಬಂದಾಗ. ಬಟ್ ಇಲ್ಲಿ ಎಲ್ಲರೂ, ಈಗ ಅಣಜಿ ನಾಗರಾಜ್ ಇರ್ಬೋದು, 50-60ಕ್ಕಿಂತ ಹೆಚ್ಚು ಸಿನಿಮಾಗೆ ಛಾಯಾಗ್ರಹಣ ಮಾಡಿರೋವಂಥದ್ದು. ಇವರು ನಮ್ಮ ನಿರ್ದೇಶಕರು ರಾಜಶೇಖರ್ ಇರ್ಬೋದು, ಸುಮಾರಷ್ಟು ಸಿನಿಮಾಗೆ ಕತೆ ಬರೆದಿದ್ದಾರೆ, ಸಂಕಲನ ಬರೆದಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ಹಾಡುಗಳನ್ನ ಬರೆದಿದ್ದಾರೆ, ಎಲ್ಲದನ್ನೂ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ನು. ಈ ಕಡೆ ಪ್ರೊಡ್ಯೂಸರು ಸುಮಾರಷ್ಟು ಪ್ರೊಡಕ್ಷನ್ಗಳನ್ನ ಹ್ಯಾಂಡಲ್ ಮಾಡಿದ್ದಾರೆ, ಅವ್ರದ್ದೇ ಸ್ವಂತ ಪ್ರೊಡಕ್ಷನ್ ಮಾಡೋಕ್ಕೆ ಇವಾಗ ಸಿನಿಮಾಗೆ ಬಂದಿದ್ದಾರೆ. ಸಿನಿಮಾಗೆ ಗೊತ್ತಿಲ್ಲದೆ ಇರೋರಲ್ಲ ಇವರು ಯಾರು. ಸೊ ಇವರೆಲ್ರಿಗೂ ಸಿನಿಮಾ ಗೊತ್ತಿದೆ. ಸೊ ಬಿಸ್ನೆಸ್ ವೈಸ್ ನನ್ನ ಮೇಲೆ ಇದ್ದಷ್ಟೇ ಜವಾಬ್ದಾರಿ ಅವ್ರ ಮೇಲೂ ಇದೆ. ನಾನು ಆ್ಯಕ್ಚುಲಿ ಇಲ್ಲಿ ಹೊಸಬ, ಅವ್ರದ್ದೆಲ್ಲರದು ಎಕ್ಸ್ಪೀರಿಯನ್ಸ್ ಕಂಪೇರ್ ಮಾಡಿದ್ರೆ ನಾನು ಹೊಸಬ. ಓಕೆ, ನನ್ನ ಹೆಸರು ಮೇಲೆ ನಮಗೇನಾದ್ರು ಒಂದಿಷ್ಟು ನಮ್ಮ ಕಾಂಟ್ಯಾಕ್ಟ್ಸಲ್ಲಿ ಬಿಸ್ನೆಸ್ ಮಾಡೋಕ್ಕಾಗತ್ತೆ ಅನ್ನೋದನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಾಡಲೂ ಬೇಕು ಕೂಡ. ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಯಾರೋ ಒಬ್ಬರು ಬಂದಾಗ ಅವ್ರ ಕೈ ಹಿಡಿಬೇಕು, ಅವ್ರ ಜೊತೆಲೇ ಇರಬೇಕು. ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿರೋ ಸಿನಿಮಾಗಳಿಗೆ ನನ್ನ ಕೈಲಾಗಿ ಸಹಾಯ ಮಾಡಿದ್ದೀನಿ. ಅಂಥದ್ರಲ್ಲಿ ನಾಯಕ ನಟನಾಗಿ ಬಂದು ಕೂರಿಸಿದಾಗ ಆಬ್ವಿಯಸ್ಲಿ ಸಹಾಯ ಮಾಡಲೇಬೇಕು, ಪ್ರಯತ್ನ ಮಾಡ್ತಾಯಿದ್ದೀನಿ. ಸರ್, ಈಗ ನಿಮ್ಮನ್ನು ಆರ್ಟ್ ಡೈರೆಕ್ಟ್ರಾಗಿ ನಾವು ನೋಡಿದ್ದೀವಿ, ಒಬ್ಬ ಸಹ ನಟನಾಗಿ ನೋಡಿದ್ದೀವಿ, ಈಗ ನಾಯಕನಾಗಿ ನೋಡ್ತಾ ಇದ್ದೀವಿ, ಒಂದು ಕಡೆ ವಿಲನ್ ಆಗು ನೋಡಿದ್ದೀವಿ. ಬಟ್ ನಿಮಗೆ ತುಂಬ ಖುಷಿ ಕೊಡೋದು ಯಾವ ಕೆಲಸ ಅಂತ? ಆ್ಯಕ್ಟಿಂಗೇ ನನಗೆ ಯಾವತ್ತೂ ಪ್ರಯಾರಿಟಿ. ನನಗೆ ಆ್ಯಕ್ಟಿಂಗ್ ಬಿಟ್ಟು ಬೇರೆ ಏನು ತುಂಬ ದೊಡ್ಡ ಪ್ರಯಾರಿಟಿ ಅನಿಸಿಲ್ಲ. ಯಾಕಂದ್ರೆ ನಾನು ಕನಸಿದ್ದಿದ್ದೆ ಅದು, ನನ್ನ ಆಸೆ ಇದ್ದಿದ್ದು ಅದು, ನಾನು ಆಗಿರೋದು ಅದೇ ಇವತ್ತು. ಅದನ್ನು ಬಿಟ್ಟು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಅದೊಂದು ಎಕ್ಸ್ಟ್ರಾ ಸ್ಕಿಲ್. ಅದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂಥದ್ದು, ಅಥವಾ ಆರ್ಟ್ ಡಿಪಾರ್ಟ್ಮೆಂಟಲ್ಲಿರುವಂಥದ್ದು, ಅಥವಾ ಈಗ ಸ್ವಂತವಾಗಿ ನಿರ್ಮಾಪಕನಾಗಿ ನಿಂತ್ಕೊಳ್ಳುವಂಥದ್ದು, ಇದೆಲ್ಲವನ್ನು ಒಂದು ಸೈಡಿಗೆ ಇಟ್ಟರೆ ಫಸ್ಟ್ ರ್ಯಾಂಕ್ 1ನಲ್ಲಿ ಆ್ಯಕ್ಟಿಂಗೇ ಬರುತ್ತೆ. ಓಕೆ ಸರ್, ಇದನ್ನು ಬಿಟ್ಟು ಸಿನಿಮಾ ಬಿಟ್ಟು ಒಂದಿಷ್ಟು ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಕೇಳೋದಾದರೆ, ರಿಷಬ್ ಅವರ ಕಾಂತಾರ ಸಿನಿಮಾದ್ದು ಅದು ರೈಟ್ಸ್ ತುಂಬ ದೊಡ್ಡ ಮಟ್ಟಕ್ಕೆ ಸೇಲ್ ಆಗಿರೋದು, ಕೋಟಿ ಬೆಳಿಗ್ಗೆ ರೇಟ್ ಅದು ಸೇಲ್ ಆಗಿದೆ. ಅದು ಎಷ್ಟು ಖುಷಿ ಕೊಡ್ತಾ ಇದೆ ಆ ಟೀಮಲ್ಲಿ ವರ್ಕ್ ಮಾಡಿರುವಂಥ ಎಕ್ಸ್ಪೀರಿಯನ್ಸು? ತುಂಬ ಖುಷಿ ಆಗುತ್ತೆ. ಖುಷಿಯಾಗಕ್ಕೆ 2-3 ಕಾರಣಗಳಿದೆ. ಅದರಲ್ಲಿ ಮೊದಲನೇ ಕಾರಣ ಹೇಳ್ತೀನಿ. ಕನ್ನಡ ಸಿನಿಮಾಕ್ಕೆ ನಿಮಗೆ ಬಾಲಿವುಡ್ಡು, ಹಾಲಿವುಡ್ಡು, ಅಂದರೆ ಬಾಲಿವುಡ್ಡು ಅಥವಾ ಮಾಲಿವುಡ್ಡು, ಟಾಲಿವುಡ್ ಅಂತ ನಾವು ಏನೇನು ಇಂಡಿಯಾದ ಒಳಗಡೆ ಇರುವಂತಹ ನಮ್ಮ ವುಡ್ಗಳನ್ನ ತೊಗೋತೀವಿ, ಅದೆಲ್ಲದನ್ನು ಕಂಪೇರ್ ಮಾಡ್ಕೊಂಡಾಗ ಯಾವಾಗಲೂ ಕನ್ನಡಕ್ಕೆ ಸಣ್ಣ ಮಾರ್ಕೆಟು ಅಂತ ಒಂದು ಕೊರತೆ ನಮ್ಮಲ್ಲೂ ಇತ್ತು. ಅಯ್ಯೋ, ಕನ್ನಡ ಅಂದಿದ ತಕ್ಷಣ ಯಾಕೆ ಹಿಂಗೆ ಮಾಡ್ತಾರಪ್ಪ ಅಂತ. ಇಷ್ಟು ದೊಡ್ಡ ಬೆಲೆಗೆ ಹೋಯ್ತು ಅಂದಾಗ ಎಸ್, ವಿ ಹ್ಯಾವ್ ಅಚೀವ್ಡ್ ಇಟ್, ನಾವು ರೀಚ್ ಆಗಿದ್ದೀವಿ ಅಲ್ಲಿಗೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಕೊಟ್ಟಿದೆ. ಎರಡನೇದಾಗಿ ಒಬ್ಬ ಗೆಳೆಯ, ನನ್ನ ಗೆಳೆಯ, ನಾವು ಜೊತೆಯಲ್ಲಿ ಬಂದಂಥವ್ರು ಇವತ್ತು ಆ ಮಟ್ಟದಲ್ಲಿ ಹೋಗಿ ನಿಂತಿದ್ದಾನೆ ಅಂದರೆ ಅದಕ್ಕಿಂತ ದೊಡ್ಡ ಸಂತೋಷ ಏನೂ ಬೇಕಾಗಿಲ್ಲ. ಆ ಥರದ್ದು ಒಂದು ಖುಷಿ ಇದೆ ನನಗೆ. ಮೂರನೇದಾಗಿ, ಒಂದು ಸಿನಿಮಾ ಬಂದ ಮೇಲೆ 2ನೇ ಸಿನಿಮಾಕ್ಕೆ ನೀವು ಯಾರನ್ನೇ ನೋಡಿ, ಅಂದರೆ ಪಾರ್ಟ್ 2 ಬರ್ತಾಯಿದೆ ಅಂದಾಗ ಏನೋ ಇರುತ್ತೆ ಬಿಡ, ಏನು ಅಷ್ಟು ಮಜಾ ಇರಲ್ಲ ಪಾರ್ಟ್ 2 ಅಂತ ಎಲ್ಲರ ತಲೆಯಲ್ಲೂ ಇರುತ್ತೆ. ನಾನು ಎಲ್ಲ ಸಿನಿಮಾಗೂ ನೋಡಿದ್ದೀನಿ ಅದನ್ನು, ಜನರ ರಿಯಾಕ್ಷನ್ನ. ಏನು ಪಾರ್ಟ್ 2 ಹೆಂಗಿರುತ್ತೆ ಬಿಡ, ಅದೇನು ಅದೇ ಥರ ಏನೋ ಮಾಡಿರ್ತಾರೆ ಅನ್ನೋ ಥರ ಇತ್ತಲ್ಲ. ಬಟ್ ಈ ಸಿನಿಮಾಗೆ ಆ ಎಕ್ಸ್ಪೆಕ್ಟೇಷನ್ ಇಲ್ಲ. ನಾನು ಯಾರನ್ನೇ ಮಾತಾಡಿಸ್ಲಿ ಎಲ್ಲರೂ ಕೂಡ ಇಲ್ಲ ಸರ್ ಏನೋ ಮಾಡ್ತಾರೆ, ರಿಷಬ್ ಶೆಟ್ಟರು ಏನೋ ಮಾಡ್ತಾರೆ,
ಸೊ ಅವನ ಮೇಲಿರೋ ಇಟ್ಟಿರೋ ಆ ನಂಬಿಕೆ ಇದೆಯಲ್ಲ ಅದು ತುಂಬ ಖುಷಿ ಕೊಡ್ತಿದೆ ನನಗೆ. ಸೊ ಹಾಗಾಗಿ ಈ ಸಿನಿಮಾ ಏನು ಹೋಗಿದೆ ರೇಟಿಗೆ ಅಥವಾ ಇನ್ನು ಮುಂದಕ್ಕೆ ಏನು ಬಿಸ್ನೆಸ್ ಆಗುತ್ತೆ, ನನಗಂತೂ ಭಾರಿ ಆಸೆ ಇದೆ ಮನಸ್ಸಲ್ಲಿ ಒಂದು, ಅದು ದೇವ್ರ ಹತ್ರ ಮಾತ್ರ ಬೇಡ್ಕೊಂಡಿದ್ದೀನಿ. ಸೊ ಅದು ಅಚೀವ್ ಆದಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ನಾನು. ಸರ್, ಇವಾಗ ಅದಕ್ಕೂ ಕೂಡ ಆರ್ಟ್ ಕೆಲಸವನ್ನ ನೀವೇ ಮಾಡ್ತಾ ಇದ್ದೀವಿ. ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೂಡ ಇದ್ದೀನಿ. ಆದರ್ಶ್ ಅಂತಲೂ ಇನ್ನೊಬ್ಬರು ಅದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದಾರೆ. ಆರ್ಟ್ದೆಲ್ಲ ಸೂಪರ್ವೈಸ್ ಮಾಡ್ತಾ ಇರ್ತೀವಿ ನಾವು. ಸರ್, ಈಗ ನಿಮ್ಮ ಕೆಲಸ, ಈಗ ಆರ್ಟ್ ಕೆಲಸ, ಕಾಂತಾರ ಈಗ ಪ್ರೀಕ್ವೆಲ್ ಬರ್ತಾ ಇರೋದು, ಸೀಕ್ವೆಲ್ ಅಲ್ಲ, ಕಾಂತಾರ ರಿಲೀಸ್ ಆಗಿದೆ, ಕಾಂತಾರ ಪಾರ್ಟ್ 1 ಬರ್ತಾ ಇರುವಂಥದ್ದು. ಸೊ ಈ ಸಿನಿಮಾದ ಆರ್ಟ್ ವರ್ಕ್ ತುಂಬ ನಾಜೂಕಾಗಿ ಮಾಡಬೇಕಾಗತ್ತೆ. ಸೊ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ ಪ್ರೇಕ್ಷಕರು. ನಿಮ್ಮ ವರ್ಕ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ಇಲ್ಲ, ನಾನು ಅಂದರೆ ಆರ್ಟ್ ಡಿಸೈನರ್ ಬೇರೆ ಇದ್ದಾರೆ, ಪ್ರೊಡಕ್ಷನ್ ಡಿಸೈನರ್ ಬೇರೆ ಇದ್ದಾರೆ, ಆರ್ಟ್ ಡೈರೆಕ್ಟರ್ ಬೇರೆ ಇದ್ದಾರೆ. ಸೊ ನಾನು ಜಸ್ಟ್ ಐ ಆಮ್ ಸೂಪರ್ವೈಸಿಂಗ್ ಅಷ್ಟೇ. ನಾನು ನೋಡ್ತಾ ಇದ್ದೀನಿ ಅವ್ರ ಕೆಲಸಗಳಿಗೆ ಅವ್ರಿಗೆ ಬೇಕಾಗಿರುವಂಥ ಸವಲತ್ತುಗಳನ್ನು ಒದಗಿಸ್ಕೊಡುವಂಥ ಜವಾಬ್ದಾರಿ ಅಷ್ಟೇ ಇರುತ್ತೆ ನಮಗೆ. ತುಂಬ ಡೀಟೇಲಾಗಿ ಅದನ್ನೇನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ಮಾತಾಡ್ತಾ ಹೋದರೆ ಅದು ಒಂಥರ ಪೊರೆ ಬಿಚ್ಕೊಂಡಂಗೆಲ್ಲ ಎಲ್ಲ ಬಂದ್ಬಿಡುತ್ತೆ ಆಚೆಗೆ, ಅದು ಮಾತಾಡೋಕ್ಕಾಗಲ್ಲ. ಬಟ್ ಆ್ಯಸ್ ಎ ಡಿಸೈನರ್ ಅವ್ರುಗಳು ಮಾಡಿರೋವಂಥ ಕೆಲಸ, ಆ್ಯಸ್ ಎ ಆರ್ಟ್ ಡೈರೆಕ್ಟರ್ ಅವ್ರು ಮಾಡಿರೋವಂಥ ಕೆಲಸ ಇನ್ನೇನು ಸದ್ಯದಲ್ಲೇ, ಯಾಕಂದರೆ ಆಲ್ರೆಡಿ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಇನ್ನೆಲ್ಲವನ್ನೂ ಒಂದೊಂದಾಗೆ ನಿಮ್ಮ ಮುಂದೆ ಬಿಚ್ಚಿಡುವಂಥ ಕಾಲ. ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರುವಂಥ ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ಅವ್ರನ್ನ ಹೊರತುಪಡಿಸಿ ನಾವು ಅದ್ರ ಬಗ್ಗೆ ಏನೋ ಮಾತಾಡೋದು ತಪ್ಪಾಗುತ್ತೆ ಅಂತ ನನಗನ್ಸುತ್ತೆ. ಸರ್, ಕುಂದಾಪುರದಲ್ಲೇ ಬೀಡು ಬಿಟ್ಟಿದ್ದೀರಾ, ನಾನು ಫೋನ್ ಮಾಡಿದಾಗೆಲ್ಲ ಅಲ್ಲೇ ಇದ್ದೀರಾ ಅಂತ ನೀವು ಹೇಳ್ತಿದ್ದೀರಾ. ಸೊ ಅಲ್ಲಿ ಕೆಲಸ ಹೆಂಗೆ ನಡೀತಿದೆ, ಎಷ್ಟು ಪೋರ್ಷನ್ ಶೂಟಿಂಗ್ ಮುಗ್ದಿದೆ, ಏನು ಕೆಲಸ ನಡೀತಾ ಇದೆ ಸದ್ಯಕ್ಕೆ? ಅದ್ಭುತವಾಗಿ ಶೂಟಿಂಗ್ ನಡೀತಾ ಇದೆ, ಯಾವುದೇ ಕುಂದು ಕೊರತೆಗಳಿಲ್ಲ, ತೊಂದರೆಗಳಿಲ್ಲ. ಡೇಟ್ ಅನೌನ್ಸ್ ಮಾಡಿದ್ದೀವಿ, ಹಾಗಾಗಿ ಒಂದು ಉಸಿರಾಡೋಕ್ಕೂ ಬ್ರೇಕ್ ಇಲ್ಲದೆ ಇರೋ ಥರ ಕೆಲಸಗಳನ್ನ ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಎಸ್, ಮಳೆಗಾಲ ಇತ್ತು, ಮಧ್ಯದಲ್ಲಿ ನಮಗೊಂಚೂರು ಬ್ರೇಕ್ ಜಾಸ್ತಿ ಆಯಿತು, ಆ ಥರದ್ದೆಲ್ಲ ಅಬ್ಸ್ಟ್ರಕ್ಷನ್ಸ್ ಇದ್ದಿದ್ದರಿಂದ ಈಗ ನೆಕ್ ಟು ನೆಕ್ ಕೆಲಸ ನಡೀತಾ ಇದೆ. ಮುಗಿಸಿದ್ದಾರೆ, ಆಲ್ಮೋಸ್ಟ್ ಸಿನಿಮಾ ಮುಗಿಸ್ತಾ ಬಂದಿದ್ದಾರೆ. ಯಾಕಂದರೆ ಅಕ್ಟೋಬರ್ 2 ಡೇಟ್ ಇರೋದ್ರಿಂದ, ಪೋಸ್ಟ್ ಪ್ರೊಡಕ್ಷನ್ನು ತುಂಬ ಕೆಲಸ ಇರೋದ್ರಿಂದ ಹತ್ರ ಬಂದಿದ್ದೀವಿ. ಅಕ್ಟೋಬರ್ 2 ರಿಲೀಸ್ಗೆ ಏನೇನು ಸಜ್ಜಾಗಬೇಕು ಅದಕ್ಕೆ ಹತ್ರ ಬಂದಿದ್ದೀವಿ. ಸರ್, ನಾವು ಸೀಕ್ವೆಲಲ್ಲಿ ನೋಡಿದಂತಹ ಕಲಾವಿದರೆ ಪ್ರೀಕ್ವೆಲ್ಗಳಲ್ಲಿ ಇರ್ತಾರಾ, ಅಥವಾ ಅದು ಬಿಟ್ಟು ಬೇರೆ ಹೊರ ರಾಜ್ಯದಿಂದ ಆಗಿರ್ಬೋದು ಬೇರೆಯವ್ರನ್ನ ತರಿಸುವಂಥ ಪ್ರಯತ್ನ ಏನು ನಡೆದಿದೆಯಾ ಅಂತ? ಒಬ್ಬೊಬ್ಬರನ್ನಾಗೆ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಇಡೀ ಸಿನಿಮಾ ತಂಡ ಇರಬೇಕಾದ್ರೆ ನಾನು ಅದ್ರ ಬಗ್ಗೆ ಏನೇ ಮಾತಾಡಿದ್ರು ಪಾಪ ಅದಕ್ಕೆ ನೀರು ಎರ್ಚಿದಂಗೆ ಆಗುತ್ತೆ. ಅಂದರೆ ನನ್ನ ಕಡೆಯಿಂದ ಅದೊಂದು ದೊಡ್ಡ ತಪ್ಪು ಆಗಬಾರ್ದು ಅನ್ನೋದಷ್ಟೇ ನನಗೆ. ಇಲ್ಲಾಂದರೆ ಪರ್ಸ್ನಲಿ ಬೇಕಾದ್ರೆ ನಾನು ಮಾತಾಡ್ಬೋದು ಹೊರತು ನಾನು ಪಬ್ಲಿಕಲ್ಲಿ ಅದನ್ನು ಮಾತಾಡೋದಕ್ಕೆ ಆಗಲ್ಲ. ಯಾಕೆಂದರೆ ತಪ್ಪಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ರಿಷಬ್ ಕೂಡ ಇದ್ರ ಬಗ್ಗೆ, ಪ್ರಮೋಷನ್ಸ್ ಬಗ್ಗೆ ಒಂದಿಷ್ಟು ಕನಸುಗಳು ಕಂಡಿರ್ತಾರೆ. ಯಾರಾದರೂ ಆರ್ಟಿಸ್ಟ್ ರಿಪೀಟ್ ಆಗ್ತಿಲ್ವಾ, ಅವ್ರು ಆ್ಯಕ್ಟ್ ಮಾಡ್ತಿಲ್ವಾ ಅನ್ನೋ ಕುತೂಹಲ ಜನಕ್ಕೆ ಹೆಂಗಿದೆಯಲ್ಲ, ಅದನ್ನು ಒಂದೊಂದಾಗಿ ಎಳೆಯಾಗಿ ಬಿಟ್ಕೊಡ್ತಾ ಹೋಗಬೇಕು ಅನ್ನೋದು ಕೂಡ ಅವನ ತಲೆಯಲ್ಲಿದೆ. ಸೊ ಅದಕ್ಕೆ ನಾನು ನೀರರ್ಚಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು ಸರ್. ಆಳ ಅಗಲ ನೀವೆಲ್ಲ ಗೊತ್ತು ನಿಮಗೆ ಕಾಂತಾರದ್ದು. ಸೊ ರಿಷಬ್ ಶೆಟ್ಟಿ ಅವರು ಎಷ್ಟು ಡೆಡಿಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರ್ಬೋದು. ನೀವೇ ಸಿಗ್ತಾ ಇಲ್ಲ ಕೈಗೆ, ಅವ್ರು ಎಷ್ಟು ಬ್ಯುಸಿ ಇದ್ದಾರೆ. ಅವ್ರ ಲೈಫನ್ನು ಅಂದರೆ ಪ್ರಗತಿಯವ್ರ ಜೊತೆ ಆಗಿರ್ಬೋದು, ಮಕ್ಕಳ ಜೊತೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಆ್ಯಸ್ ಎ ಫ್ರೆಂಡ್ ಆಗಿ. ನೀವು ಪಾಪ ಅವನಿಗೆ ಟೈಮೇ ಸಿಗ್ತಾ ಇಲ್ಲ. ಅಂದರೆ ನನಗೆ ಬೀಯಿಂಗ್ ಅ ಫ್ರೆಂಡ್ ನನಗೆ ಅನಿಸುತ್ತೆ ನನ್ನ ವೈಫು ನನ್ನ ಮಕ್ಕಳು ಇಲ್ಲಿದ್ದಾರೆ, ನಾನು ಅಲ್ಲಿದ್ದೀನಿ ಅಂತ. ಬಟ್ ಅವನಿಗೆ ವೈಫು ಮಕ್ಕಳು ಎಲ್ಲ ಜೊತೆಲಿದ್ರು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗ್ತಾ ಇಲ್ಲ. ಯಾಕೆಂದರೆ 24/7 ಹೀ ಈಸ್ ಆನ್ ಫಿಲ್ಮ್. ಅವ್ನು ವರ್ಕೌಟ್ ಆಗಿರ್ಬೋದು, ಅವನದು ಸಿನಿಮಾ ಮೀಟಿಂಗ್ಗಳಾಗಿರ್ಬೋದು, ಅವನು ಶೂಟಿಂಗ್ಗೆ ಪ್ರಿಪೇರ್ ಆಗೋದಾಗಿರ್ಬೋದು, ಒಬ್ಬ ಸ್ಟಂಟ್ ಡೈರೆಕ್ಟರ್ ಜೊತೆ ಮೀಟಿಂಗು, ಡ್ಯಾನ್ಸ್ ಕೊರಿಯೋಗ್ರಾಫರ್ ಜೊತೆ ಮೀಟಿಂಗು, ಕ್ಯಾಮ್ರಾಮನ್ ಜೊತೆ ಮೀಟಿಂಗು. ಥ್ರೂ ಔಟ್ ದ ಡೇ ಹಿ ವಿಲ್ ಬಿ ಬ್ಯುಸಿ. ಪಾಪ ಮನೆಗೆ ಹೋಗೋದೇ ಅವ್ನು ರಾತ್ರಿ ಅಷ್ಟೊತ್ತಿಗೆ ಮಕ್ಕಳು ಮಲಗಿಬಿಟ್ಟಿರ್ತಾರೆ. ಎಷ್ಟೋ ಸರಿ ಪ್ರಗತಿ ಮಕ್ಕಳನ್ನ ಕರ್ಕೊಂಡು ಅಪ್ಪನ ಮಿಸ್ ಮಾಡ್ಕೋತಿದ್ದಾರೆ ಅಂತ ಸೆಟ್ಟಿಗೆ ಕರ್ಕೊಂಬಂದು ಮಾತಾಡಿಸಿ ಕರ್ಕೊಂಡು ಹೋಗಿರೋದಿದೆ. ಸೊ ಆ ಥರದ ವಿಚಾರದಲ್ಲಿ ತುಂಬ ಅಂದರೆ ನಮಗೂ ಎಲ್ಲ ಅರ್ಥ ಆಗುತ್ತೆ ತುಂಬ ಕಷ್ಟಪಡ್ತಿದ್ದಾನೆ ಅಂತ. ಬಟ್ ಈ ಎಲ್ಲ ಕಷ್ಟಕ್ಕೆ ಅವನಿಗೆ ಆ ದೇವರು ಒಂದು ಪ್ರತಿಫಲ ಕೊಡ್ತಾನೆ ಅಂತಲೂ ಅನ್ನಿಸ್ತಾ ಇದೆ ನನಗೆ. ಸರ್, ನಿಮ್ಮ ಪ್ರಕಾರ ಕಾಂತಾರನ ಜನ ಫಸ್ಟಿಗೆ ಅಂದ್ಕೊಂಡಿರಲಿಲ್ಲ, ಹೋಗ್ತಾ ಅದು ಯಾವ ಮಟ್ಟಿಗೆ ರೀಚ್ ಆಯಿತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಈ ಪ್ರೀಕ್ವೆಲ್ ನಿಮ್ಗೆ ಗೊತ್ತಿದ್ದಂಗೆ ಎಷ್ಟು ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಕತೆ ಗೊತ್ತು, ಎಲ್ಲನೂ ಗೊತ್ತು. ಎಷ್ಟು ಸ್ಟ್ರಾಂಗ್ ಆಗಿ ನಿಲ್ಲಬಹುದು ನಿಮ್ಮ ಪ್ರಕಾರ? ನೀವು ಏನು ಕಾಂತಾರವನ್ನು ನೋಡಿದ್ದೀರಾ ಅದಕ್ಕಿಂತ ಹೊಸ ಅದಕ್ಕಿಂತ 100ರಷ್ಟು ಹೆಚ್ಚಿನ ದೊಡ್ಡ ಪ್ರಪಂಚವನ್ನು, ಅದ್ಭುತ ಪ್ರಪಂಚವನ್ನು ತೋರ್ಸಕ್ಕೆ ಹೊರಟಿದ್ದಾನೆ. ಓಕೆ.
ಸರ್, ಕೊನೆಯದಾಗಿ ಸಿನಿಮಾ ಹೊರತುಪಡಿಸಿ ಈ ಕಾಂತಾರ ವಿಚಾರಕ್ಕೆ ಬರೋದಾದರೆ, ರಿಷಬ್ ಅವರಿಗೆ ಸಾಕಷ್ಟು ಬೇರೆ ಬೇರೆ ಕಡೆಗಳಿಂದ ಕೂಡ ಆಫರ್ ಬರೋಕ್ಕೆ ಶುರುವಾಗಿತ್ತು. ಅಂಥದ್ರಲ್ಲಿ ಶಿವಾಜಿ ಅಂತ ಒಂದು ಸಿನಿಮಾ ಮಾಡಬೇಕಾದ್ರೆ ಅದು ತುಂಬಾ ವೈರಲ್ ಆಗಿತ್ತು, ನೆಗೆಟಿವ್ ಕಮೆಂಟ್ಸ್ಗಳನ್ನು ಬರ್ತಾ ಇತ್ತು. ಇದ್ರ ಬಗ್ಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿರ್ತಾರೆ ರಿಷಬ್ ಅವರು. ಆ ಟೈಮಲ್ಲಿ ನೀವು ಯಾವ ಥರ ಅವರಿಗೆ ಏನಾದರೂ ಸಜೆಷನ್ ಕೊಟ್ರಾ, ಅಥವಾ ಇದ್ರ ವೈರಲ್ ಆಗ್ತಾ ಇರುವಂಥ ವಿಚಾರದ ಬಗ್ಗೆ, ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ನೀವು ಏನು ಹೇಳಿದ್ರಿ ಅಂತ ಹೇಳಿ? ಅಂದರೆ ಅನೌನ್ಸ್ಮೆಂಟ್ ಅಷ್ಟೇ ಆಗಿರೋದು. ಸೊ ಹಾಗಾಗಿ ಯಾರ ಕಮೆಂಟ್ಸಿಗೂ ಯಾರು ಜಾಸ್ತಿ ತಲೆ ಕೊಡೋದು ಬೇಡ ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮ ಕನ್ನಡದ ಜನರಿಗೆ ವಿರುದ್ಧವಾಗಿ ಹೋಗುವಂಥ ಯಾವುದೇ ಕೆಲಸಗಳನ್ನು ಯಾರೂ ಮಾಡಲ್ಲ. ಆ್ಯಂಡ್ ಶಿವಾಜಿ ಅಂದಿದ ತಕ್ಷಣ ಇಲ್ಲಿ ಯಾರ್ಯಾರು ಏನೇನು ಕಮೆಂಟ್ ಮಾಡ್ತಿದ್ದಾರಲ್ಲ ಅವರು ಕನ್ನಡಕ್ಕೆ ಹಾಗೆ ಹೀಗೆ ಅದೆಲ್ಲ ಸುಮಾರಷ್ಟು ಉತ್ತರಗಳಿದೆ ಅದಕ್ಕೆ. ಅಂದರೆ ಕೂತ್ಕೊಂಡು ನಾವು ಅಲ್ಲಿ ಕಮೆಂಟ್ ಮಾಡೋಕ್ಕಾಗಲ್ಲ. ಯಾರೋ ಒಬ್ರು ಹೇಳಿಬಿಟ್ರು ಅವ್ರಿಗೊಂದು ಕಮೆಂಟ್ ಮಾಡಬೇಡ, ಅವ್ರು ಕರ್ನಾಟಕದ ವಿರುದ್ಧ ಹಿಂಗೆ ಮಾಡಿದರು ಹಂಗೆ ಮಾಡಿದರು, ಅದಕ್ಕೆ ನಾವೇನೋ ಕಮೆಂಟ್ ಹಾಕ್ಬೇಡ, ಆ ಥರದ್ದು ಮಾಡೋದು ಬೇಡ. ವಿಲ್ ಗೋ ಇನ್ ಅ ಪ್ರಾಪರ್ ವೇ. ಈಗ ಶಿವಾಜಿ ಬಗ್ಗೆ ಸಿನಿಮಾ ಮಾಡ್ತಾಯಿದ್ರೆ ಕರ್ನಾಟಕದ ಯಾವುದಾದ್ರು ನಾಯಕರುಗಳ ಬಗ್ಗೆ ಸಿನಿಮಾ ಮಾಡಿ ಅಂತ ಮಾಡಲ್ಲ ಅಂತ ಯಾರೂ ಹೇಳಿಲ್ವಲ್ಲ. ಮಾಡುವಂಥ ಕತೆಗಳು ಬಂದಾಗ ಅಥವಾ ಆ ಥರದ್ದೊಂದು ಆಫರ್ ಬಂದಾಗ ಖಂಡಿತವಾಗ್ಲೂ ಮಾಡೇ ಮಾಡ್ತಾನೆ ಅವನು, ಯಾರಿಗೂ ಇಲ್ಲ ಅನ್ನಲ್ಲ. ಅಂದರೆ ಅವನಿಗೆ ಸ್ಯಾಟಿಸ್ಫೈ ಆಗಬೇಕು, ಡೈರೆಕ್ಟ್ರ್ ಸರಿ ಇದ್ದಾರೆ, ಕತೆ ಸರಿ ಇದೆ ಅಂದಾಗ ಮಾಡೇ ಮಾಡ್ತಾನೆ. ಒಂದು ಭಾಗ. ಆದರೆ ಎರಡನೇ ಭಾಗ ನಾನು ಹೇಳೋದೇನು ಅಂದರೆ, ನಾವೆಲ್ಲರೂ ಖುಷಿ ಪಡಬೇಕಾಗಿರೋದೇನು ಅಂದರೆ, ಇವತ್ತು ಸುದೀಪ್ ಸರ್ ಆಗಿರ್ಬೋದು, ಯಶ್ ಅವರಾಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಅಥವಾ ಬೇರೆ ಬೇರೆ ನಾಯಕರ ನಟರು ಬೇರೆ ಬೇರೆ ಭಾಷೆಗೆ ಹೋಗಿ ಸಿನಿಮಾ ಮಾಡ್ತಾ ಇದ್ದಾಗ ನಮಗೆ ಖುಷಿಯಾಗಬೇಕೇನು ಅಂದರೆ, ಕರಿತಾ ಇದ್ದಾರೆ ನಮ್ಮ ಕಲಾವಿದ್ರನ್ನ, ನಮ್ಮ ಕಲಾವಿದರಿಗೆ ಡಿಮ್ಯಾಂಡ್ ಇದೆ. ಸೊ ನಮ್ಮ ಕಲಾವಿದರನ್ನ ಕರ್ಕೊಂಡೋಗಿ ತೆಲುಗುವಲ್ಲಿ, ತಮಿಳಲ್ಲಿ, ಹಿಂದಿಯಲ್ಲಿ ಸಿನಿಮಾ ಮಾಡಿಸ್ತಾ ಇದ್ದಾರೆ ಅಂದರೆ ಕನ್ನಡಿಗನಾಗಿ ನಾನು ಪರ್ಸ್ನಲಾಗಿ ಖುಷಿ ಪಡಬೇಕು. ಅದು ನಾನು ಪಡ್ತಾಯಿದ್ದೀನಿ. ನಾನು ಬೇರೆಯವ್ರಿಗೂ ಹೇಳೋದಷ್ಟೇ, ಅವನ ಶ್ರಮಕ್ಕೆ ಅವನಿಗೆ ಪ್ರತಿಫಲ ಅಂತ ಸಿಗ್ತಾ ಇದೆ. ಓಕೆ, ಕತೆ ವೈಸ್ ನಿಮಗೆ ಈಗ ಎಷ್ಟು ಜನಕ್ಕೆ ಶಿವಾಜಿ ಇಷ್ಟ ಇಲ್ವೋ, ಎಷ್ಟು ಜನಕ್ಕೆ ಶಿವಾಜಿ ಇಷ್ಟ ಇದ್ದಾರೆ, ಅದನ್ನು ನಾವು ತಗಡಿಗೆ ಹಾಕಿ ತೂಗೋಕ್ಕಾಗಲ್ಲ. ಸೊ ಆ ಸಿನಿಮಾ ಮಾಡ್ತಾನೆ ಅಂದಾಗ ಖುಷಿಪಟ್ಟಂಥ ಎಷ್ಟೋ ಜನಗಳಿದ್ದಾರೆ, ಎಷ್ಟೋ ಸಮುದಾಯಗಳಿದೆ, ಎಷ್ಟೋ ಇದೇ ಕರ್ನಾಟಕದಲ್ಲೇ ಎಷ್ಟೋ ಜನ ಎಂಥ ಅದ್ಭುತ ಸಬ್ಜೆಕ್ಟ್ ಆಗುತ್ತಿದ್ದು, ರಿಷಬ್ ಶೆಟ್ಟಿ ಏನು ಸಖತ್ತಾಗಿ ಕಾಣ್ತಿದ್ದಾರೆ ಅಂದರೆ ಫಿಲಮ್ನ ಫಿಲಮ್ ಥರ ಯಾಕೆ ನೋಡ್ತಾ ಇಲ್ಲ? ನಾನು ಕೇಳೋದಿಷ್ಟೇ, ಫಿಲಮ್ನ ಫಿಲಮ್ ಥರ ಯಾಕೆ ನೋಡ್ತಾ ಇಲ್ಲ? ನಾವು ಪರ್ಸ್ನಲ್ ಆಗಿ ಕನ್ನಡದ ಬಗ್ಗೆ ಅಥವಾ ಕರ್ನಾಟಕದ ಬಗ್ಗೆ ನಾವೇನೋ ನೆಗೆಟಿವ್ ಆಗಿ ಮಾತಾಡ್ತೀವಿ ಅಂದರೆ ಅದಕ್ಕೆ ನೀವು ನಮಗೆ ಕ್ಲಾಸ್ ತಗೊಳ್ಳೋದು ಕರೆಕ್ಟು. ನಾನು ಕನ್ನಡದ ವಿರುದ್ಧ ಏನಾದ್ರು ಮಾತಾಡಿದ್ರೆ, ನಾನು ಕರ್ನಾಟಕದಲ್ಲೇ ಇದ್ದುಕೊಂಡು ನಾನು ಬೇರೆಯವ್ರಿಗೆ ಯಾರಿಗೋ ಸಪೋರ್ಟ್ ಮಾಡ್ತಾ ಇದ್ದರೆ ಅದು ನೀವು ನನಗೆ ಹೇಳೋದು ಕರೆಕ್ಟು. ಸಿನಿಮಾ ಮಾಡ್ತಾಯಿದ್ದೀವಿ, ಆ ಸಿನಿಮಾದ ಕಥೆಯಾಗಿ ಯಾಕೆ ನೋಡಲ್ಲ? ಕತೆ ಹೇಳುವಂಥ ಫಾರ್ಮ್ಯಾಟ್ ಬೇರೆ. ಒಂದು ಕಥೆಯಲ್ಲಿ ರಾಮ ಬಂದ ಅಂದರೆ ರಾವಣನೂ ಬಂದೇ ಬರ್ತಾನೆ. ಸೊ ನಿಮ್ಗೆ ಯಾಕೆ ಅದು ಯಾಕೆ ಅರ್ಥ ಆಗ್ತಿಲ್ಲ ಜನಕ್ಕೆ ಅಂತ ನಾನು ಕೇಳೋದಷ್ಟೇ. ಸರ್, ಈ ಟೈಮಲ್ಲಿ ಅದು ರಾಜಕೀಯವಾಗಿ ಟರ್ನ್ ಆಗುವಂಥ ಒಂದಿಷ್ಟು ಸೂಚನೆಯನ್ನು ಕೂಡ ಕಾಣ್ತು. ಎಡ ಬಲ ಅಂತ ಒಂದು ಪಂದ್ಯ ಶುರುವಾಗಿತ್ತು ಕೂಡ ಆ ಸಂದರ್ಭದಲ್ಲಿ. ಸೊ ಆ ಟೈಮಲ್ಲಿ ಏನಾದರೂ ರಿಷಬ್ ಅವರು ಒಂದೇ ಹೆಜ್ಜೆ ಹಿಂದೆ ಇಟ್ಟರಾ ಹೇಗೆ? ಇಲ್ಲ, ಅಂದರೆ ನಾನು ತುಂಬ ದೊಡ್ಡ ಡಿಸ್ಕಷನ್ಸ್ ಮಾಡೋಷ್ಟು ಪುರ್ಸೊತ್ತು ಇಲ್ಲ ಅವನ ಹತ್ರ. ಆ ಕತೆ ಬಂದು ಅವ್ರು ಹೇಳಿದ್ಮೇಲೆ ಅದ್ರ ಮೇಲೆ ಒಂದಿಷ್ಟು ಡಿಸ್ಕಷನ್ ಆದಮೇಲೆ ಇವನು ಅದನ್ನು ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವರು ಅದನ್ನು ಅನೌನ್ಸ್ ಮಾಡಿದ್ರು. ಬಟ್ ಆ ಕತೆ ಒಳಗೆ ಏನಿದೆ ಅನ್ನೋದು ಈ ಕಮೆಂಟ್ ಮಾಡ್ತಿರೋರಿಗೆ ಯಾರಿಗೂ ಗೊತ್ತಿಲ್ಲ. ಸೊ ನನಗೂ ಗೊತ್ತಿಲ್ಲ, ಇನ್ಫ್ಯಾಕ್ಟ್ ನಾನು ಅದ್ರ ಕತೆ ಕೇಳಲಿಲ್ಲ. ಸೊ ಹಾಗಾಗಿ ನಾವು ಕಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಏನೂ ಡಿಸ್ಕಸ್ ಮಾಡಲಿಲ್ಲ. ಏನೋ ಸ್ವಲ್ಪ ನೆಗೆಟಿವ್ ಆಗಿ ಹೋಗ್ತಾ ಇದೆ, ಹಿಂಗೆಲ್ಲ ಅಂತಿದ್ದಾರೆ ಅಂತ ಅಂದಾಗ್ಲೂ ಕೂಡ ಫಸ್ಟ್ ಕಾಂತಾರ ಇದನ್ನು ಮುಗಿಸ್ಕೊಳ್ಳೋಣ, ಆಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ. ಸೊ ಹಾಗೆ ಇದ್ದಾನೆ ಅವನು. ಯಾಕಂದರೆ ಅವನಿಗಷ್ಟೇ ಕತೆ ಗೊತ್ತಿರೋದು, ಅವನು ಮತ್ತು ಅವ್ರು ಮಾತ್ರ ಡಿಸ್ಕಸ್ ಮಾಡಿರೋದ್ರಿಂದ ನನಗೂ ಹೆಚ್ಚಿನ ಮಟ್ಟದ ಕತೆ ಗೊತ್ತಿಲ್ಲ. ಸೊ ನಾನು ಈಗ ಕಮೆಂಟ್ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕೆ ಹೊರಟಿದ್ದಾರೆ ಆ ಸಿನಿಮಾ ಮೂಲಕ ಅಂತ. ಸೊ ಆಗುತ್ತೆ, ಅವನು ಹೀ ಈಸ್ ವೆರಿ ಗೊತ್ತಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತ ಅವನು ಎಷ್ಟು ನೀಟಾಗಿ ಯಾವುದೇ ಒಂದು ನಿಮಗೆ ನಾನು ಅವತ್ತು ಹೇಳಿದ್ದೆ, ಪ್ರತಿಯೊಂದು ಕಾಂಟ್ರವರ್ಷಿಯಲ್ ಸಿನಿಮಾಗಳನ್ನು ತುಂಬ ಕೂದಲು ಎಳೆನ ಹಿಂಗೆ ತೆಗೆದಂಗೆ ಇಷ್ಟು ಈಸಿಯಾಗಿ ತೆಗಿಯೋಕ್ಕೆ ರಿಷಬ್ಗೆ ಮಾತ್ರ ಸಾಧ್ಯ ಇರೋದು ಅಂತ. ನಕ್ಸಲಿಸಮ್ ಬಗ್ಗೆ ಸಿನಿಮಾ ಮಾಡಿದಾಗಲೂ ಅಷ್ಟೇ, ಯಾರೋ ನಕ್ಸಲೈಟ್ ಕಡೆಗೆ ವಾಲ್ತಾ ಇದ್ದಾರೆ ರಿಷಬ್ಬು ಅಂತೆಲ್ಲ ಕಮೆಂಟ್ ಮಾಡಿದರು. ಬಟ್ ನೀವು ಆ ಸಿನಿಮಾನ ನೋಡಿದಾಗ ಅರ್ಥ ಆಗುತ್ತೆ, ಇದು ನಕ್ಸಲೈಟ್ ಬಗ್ಗೆ ಇಬ್ಬರೂ ಅಂದರೆ ನೀನು ಸಮಾಜಕ್ಕೆ ನೀನು ಬೇಕು ನೀನು ಬೇಡ ಅನ್ನೋದನ್ನು ತುಂಬ ಅದ್ಭುತವಾಗಿ ಹೇಳಿದ್ದಾನೆ. ಸೊ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದಾಗ ಕೇರಳ ಗೌರ್ಮೆಂಟ್ ಬಗ್ಗೆ ಅಗೇನ್ಸ್ಟಾಗಿ ರಿಷಬ್ ಶೆಟ್ಟರು ಸಿನಿಮಾ ಮಾಡಿದ್ದಾರೆ ಅಂತಂದರು. ಆ ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಒಪ್ಕೊಂಡ್ರು, ಹೇಗೆ ಅಗೇನ್ಸ್ಟಾಗಿ ಏನಿಲ್ಲ ಗುರು, ಏನು ಫ್ಯಾಕ್ಟ್ ನಡೀತಾ ಇದೆ ಅದನ್ನು ಹೇಳಿದ್ದಾರೆ ಅಷ್ಟೇ ಅನ್ನೋದು ಅವರಿಗೂ ಗೊತ್ತಾಯಿತು. ಸೊ ಅದೇ ಥರ ಇದನ್ನು ಕೂಡ ಅವ್ರಿಗೆ ನೋಡಿದ್ಮೇಲೆ ಎಲ್ಲ ಸಾಲ್ವ್ ಆಗಿ ಹೋಗುತ್ತೆ ಅಂತ ನಂಗೆ. ಸರ್, ಕಾಂತಾರ ಪ್ರೀಕ್ವಲ್ ಶುರುವಾದಾಗ ಒಂದಿಷ್ಟು ವಿಘ್ನಗಳು ಬರೋಕ್ಕೆ ಶುರುವಾಯಿತು, ಪದೇ ಅದು ಸುದ್ದಿ ಆಗೋಕ್ಕೆ ಶುರುವಾಯಿತು. ಸೊ ಕೆಲವರು ಹೇಳ್ತಾರೆ ದೈವದ
ಅಪ್ಪಣೆ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರೋಕ್ಕೆ ಶುರುವಾಯಿತು. ಅಂದರೆ ಪ್ರೀಕ್ವೆಲ್ ಮಾಡೋದು ಬೇಡ ಇತ್ತು ಅಂತ ದೇವರೇ ಅಪ್ಪಣೆ ಕೊಟ್ಟಿದ್ದಾರೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಕಿವಿಗೆ ಬಿದ್ದಾಗ ನೀವೇನು ಡಿಸ್ಕಷನ್ ಮಾಡ್ಕೊಂಡಿದ್ರಿ? ಅಪ್ಪಣೆ ಕೊಟ್ಟಿಲ್ಲ ಅಂತ ಹೇಳೋರ ಹತ್ರ ಪ್ರೂಫ್ ತೊಗೊಂಬರಕ್ಕೆ ಹೇಳಿ ಅಷ್ಟೇ. ಅಪ್ಪಣೆ ತೊಗೊಂಡಿರೋರಿಗೆ ಗೊತ್ತಿದೆ ಅಪ್ಪಣೆ ಸಿಕ್ಕಿದೆಯೋ ಇಲ್ವೋ ಅಂತ. ಸೊ ಯಾರ್ಯಾರು ಕೊಟ್ಟಿಲ್ಲ ಅಂತಿದ್ದಾರೆ ಅವ್ರ ಹತ್ರ ಪ್ರೂಫ್ ತೊಗೊಂಬರಕ್ಕೆ ಹೇಳಿ. ಸರ್, ನೀವು ಈಗ ರಿಷಬ್ ಅವರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿದ್ದಾರೆ. ಪ್ರಮೋದ್ ಶೆಟ್ಟಿ ಅವರು ಅವ್ರ ಜೊತೆಗೇ ಇದ್ದವರು. ನೀವು ಪರಭಾಷೆಗೆ ಎಂಟ್ರಿ ಯಾವಾಗ, ಬೇರೆ ಬೇರೆ ಭಾಷೆಗಳಲ್ಲಿ ಯಾವ್ಯಾವ ಸಿನಿಮಾ ಮಾಡ್ತೀರಾ ಅಂಥದ್ದೇನಾದ್ರು ಯೋಚನೆ ಇದೆಯಾ? ನಡೀತಾ ಇದೆ. ಅಂದರೆ 2 ಸಿನಿಮಾ ರಿಲೀಸ್ ಆಯಿತು ಆಲ್ರೆಡಿ. ಮಲಯಾಳಂನ ARM ಸಿನಿಮಾ ರಿಲೀಸ್ ಆಯಿತು. ಶೇಷ ಅಂತ ಇನ್ನೊಂದು ಸಿನಿಮಾ ಮಾಡಿದ್ದೀನಿ, ಅದು ರಿಲೀಸಿಗೆ ರೆಡಿ ಇದೆ. ತಮಿಳಿನ ಎಂಥದ್ದು ಸನ್ನಿಧಾನಂ PO ಅಂತ ಒಂದು ಸಿನಿಮಾ, ತಮಿಳ್ ಸಿನಿಮಾ, ನಾನು ಯೋಗಿ ಬಾಬು ಅವರು ನಟಿಸ್ತಾ ಇರೋದು, ಅದು ಕೂಡ ತಯಾರಾಗಿದೆ, ರಿಲೀಸಿಗೆ ರೆಡಿ ಇದೆ. ತೆಲುಗುವಿಂದ ಒಂದು ಆಫರ್ ಬಂದಿದೆ, ಡೇಟ್ಸ್ ಕ್ಲ್ಯಾಶ್ ಆಗ್ತಾ ಇದೆ. ಇಲ್ಲಿ ಕಾಂತಾರದ ಕೆಲಸ ಮಾಡೋದ, ಅಲ್ಲಿ ಆ್ಯಕ್ಟಿಂಗಿಗೆ ಹೋಗೋದ, ಈ ಕನ್ಫ್ಯೂಷನಲ್ಲಿದ್ದೀನಿ. ಹಿಂದಿದು ಒಂದು ವೆಬ್ ಸೀರೀಸ್ ಬಂದಿದೆ, ಮೇ ಬಿ ಇನ್ನೊಂದು ಎರಡು ತಿಂಗಳಲ್ಲಿ ಶುರುವಾಗುತ್ತೆ. ಸೊ ಈ ಥರದಲ್ಲಿ ಬೇರೆ ಬೇರೆ ಭಾಷೆದು ನಡೀತಾ ಇದೆ. ಸರಿ, ಕಾಂತಾರದ ಮಧ್ಯೆ ಈ ಕನ್ನಡ ಸಿನಿಮಾಗಳ ಆ್ಯಕ್ಟಿಂಗ್ ಆಗಿರ್ಬೋದು, ನಿಮ್ಮ ಪ್ರೊಡಕ್ಷನನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಅಂದರೆ ಈಗ ಮುಂಚೆನೇ ಕಮಿಟ್ ಆಗಿರೋ ಸಿನಿಮಾಗಳನ್ನೆಲ್ಲನೂ ಮಾಡಿಕೊಟ್ಟಿದ್ದೀನಿ. ಈಗ ಕಮಿಟ್ ಆಗೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ. ಅಂದರೆ ಇಲ್ಲಿ ಕಾಂತಾರದ ಕೆಲಸನೂ ಆಗಬೇಕು, ಅಟ್ ದ ಸೇಮ್ ಟೈಮ್ ಅಲ್ಲೂ ಮಾಡಬೇಕು ಅಂದಾಗ ಸೊ ರಿಷಬ್ಗೆ ಮುಂಚೆನೇ ಹೇಳಿದ್ದೆ, ಅಂದರೆ ಅದಷ್ಟು ಕೆಲಸನ ಬಿಟ್ಟೇ ಬರಬೇಕಾಗತ್ತೆ ನಾನಿಲ್ಲಿ ಅಂತ. ಅದಕ್ಕೆ ಹಾಗಾಗಿ ಈಗ ಬರೀ ರಿಲೀಸ್ಗಳಿಗೆ ಮಾತ್ರ ಕಾಣಿಸ್ಕೊತಾ ಇದ್ದೀನಿ, ಮುಗಿದಿರೋ ಸಿನಿಮಾಗಳ ಪ್ರಮೋಷನ್ಸಿಗೆ ಮಾತ್ರ ಕಾಣಿಸ್ಕೊತಾ ಇದ್ದೀನಿ. ಬೇರೆ ಯಾವುದೂ ಸಿನಿಮಾಗಳನ್ನ ಶೂಟಿಂಗಲ್ಲಿ ಜಾಸ್ತಿ ಭಾಗಿಯಾಗೋಕ್ಕಾಗ್ತಿಲ್ಲ. ಮೇ ಬಿ ಈ ಮಾರ್ಚ್ ಏಪ್ರಿಲ್ ಆದಮೇಲೆ ಮತ್ತೆ ಫುಲ್ ಫ್ಲೆಡ್ಜಲ್ಲಿ ಸ್ಟಾರ್ಟ್ ಮಾಡ್ತೀನಿ. ರಿಷಬ್ ಅವರ ಪತ್ನಿ ಅವರ ಪ್ರೊಡಕ್ಷನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಥವಾ ಅವರ ಟೀಮಲ್ಲಿ ಭಾಗಿಯಾಗ್ತಿದ್ದಾರೆ. ನಿಮ್ಮ ವೈಫ್ ಕೂಡ ಇಂಟರ್ಫಿಯರ್ ಆಗಿದ್ದಾರಾ ಇದರ ಜೊತೆಗೆ, ಬಂದಿದ್ದಾರಾ, ಹೇಗೆ? ನನ್ನ ವೈಫ್ 100% ನನ್ನ ಪ್ರೊಡಕ್ಷನ್ ಹೌಸ್ ನೋಡ್ಕೋತಿರೋದೇ ಅವಳೇ. ಇಲ್ಲ, ಕಾಂತಾರದಲ್ಲಿಲ್ಲ. ನನ್ನ ಪ್ರೊಡಕ್ಷನ್ ಹೌಸ್ ಶಿವೆ ಸ್ಟುಡಿಯೋಸ್ ಅಂತ ಏನಿದೆ, ಅದನ್ನು ಈಗ ಅಣ್ಣಯ್ಯ ಅಂತ ಏನು ಸೀರಿಯಲ್ ಬರ್ತಾ ಇದೆ, ಅದನ್ನು ಕಂಪ್ಲೀಟಾಗಿ ಅವಳೇ ಹ್ಯಾಂಡಲ್ ಮಾಡ್ತೀಯಾಳೆ. ನಂದು ಒಂದು ಸಿನಿಮಾ ಪ್ರೊಡಕ್ಷನ್ನು ನಡೀತಾ ಇದೆ, ಸೊ ಅದನ್ನು ಕೂಡ ಅವಳೇ ಹ್ಯಾಂಡಲ್ ಮಾಡ್ತೀಯಾಳೆ. ನನ್ನ ಪ್ರೊಡಕ್ಷನ್ ಹೌಸ್ನ ಅವಳು ಹ್ಯಾಂಡಲ್ ಮಾಡ್ತೀಯಾಳೆ, ಹಾಗಾಗಿ ನಾನು ಈ ಕಡೆಗಿದ್ದೀನಿ. ಓಕೆ ಸರ್, ಒಳ್ಳೆಯದಾಗಲಿ. ಶಭಾಷ್ ಬಡ್ಡಿ ಮಗನೆ ಮೂಲಕ ಮತ್ತೊಮ್ಮೆ ನೀವು ಒಂಥರ ಕಾಮಿಡಿ ಮೂಲಕ ರಂಜಿಸ್ತೀರಾ ಅನ್ನೋ ಭಾವನೆ ನಮ್ಮದು. ಒಳ್ಳೆಯದಾಗಲಿ ಸರ್, ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಪ್ರಮೋದ್ ಶೆಟ್ಟಿ ಅಂದ್ರೇ ಒಂದಿಷ್ಟು ನಮಗೆ ಕಾಮಿಡಿ ನೆನಪಾಗುತ್ತೆ, ಅವರ ಲುಕ್ ನೆನಪಾಗುತ್ತೆ, ಜೊತೆಗೆ ಅವರ ಒಂದು ಆ್ಯಕ್ಟಿಂಗ್ ಹೆಂಗಿರುತ್ತೆ ಅನ್ನುವಂಥ ಚಿಕ್ಕ ಮುನ್ಸೂಚನೆ ಸಿಗುತ್ತೆ ನಮಗೆ. ಅದೆಲ್ಲ ಶಭಾಷ್ ಬಡ್ಡಿ ಮಗನೆ ಚಿತ್ರದಲ್ಲಿ ಗೊತ್ತಾಗುತ್ತೆ. ಇದರ ಜೊತೆಗೆ ಕಾಂತಾರದ ಒಂದಿಷ್ಟು ಮಾಹಿತಿಯನ್ನು ಪ್ರಮೋದ್ ಶೆಟ್ಟಿ ಅವರು ಇವತ್ತು ಪವರ್ ಟಿವಿ ಜೊತೆಗೆ ಹಂಚಿಕೊಂಡ್ರು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.